तुम्हें एक बाप से ही सुनना है और सुनकर दूसरों को सुनाना है. ಮಧುರ ಮಕ್ಕಳೇ, ನೀವು ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಮತ್ತು ಕೇಳಿದ್ದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ. ಕೇಳಿದ್ದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ. बाबा प्रश्न ತಿಳಿಸ್ತಾ ಇದ್ದಾರೆ. बाप ने तुम बच्चों को कौन सी समझ दिया है जो दूसरों को सुनानी है. ತಂದೆಯು ನೀವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ? ತಂದೆಯು ನೀವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ. ಅದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ. बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ. बाबा ने तुम्हें समझ दिया है कि तुम आत्मा सब भाई भाई हो. ತಂದೆಯು ನೀವು ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಟ್ಟರು. ನೀವು ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ. ನೀವು ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ. तुम्हें एक बाप की याद में ही रहना है. ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. यही बात तुम सभी को सुनाओ. ಇದೇ ಮಾತನ್ನು ನೀವು ಎಲ್ಲರಿಗೂ ತಿಳಿಸಿ. ಇದೇ ಮಾತನ್ನು ಎಲ್ಲರಿಗೂ ತಿಳಿಸಿ. क्योंकि तुम्हें सारे विश्व के भाइयों का कल्याण करना है. ಏಕೆಂದ್ರೆ ನೀವು ಇಡೀ ವಿಶ್ವದ ನಿಮ್ಮ ಸಹೋದರರ ಕಲ್ಯಾಣ ಮಾಡಬೇಕಾಗಿದೆ. ಇಡೀ ವಿಶ್ವದ ನಿಮ್ಮದೇ ಸಹೋದರರ ಕಲ್ಯಾಣ ಮಾಡಬೇಕಾಗಿದೆ. तुम ही इस सेवा के निमित्त हो. ನೀವೇ ಈ ಸೇವೆಗೆ ನಿಮಿತ್ತರಾಗಿದ್ದೀರಿ. ನೀವೇ ಈ ಸೇವೆಗೆ ನಿಮಿತ್ತರಾಗಿದ್ದೀರಿ. ಬಾಬಾ ಪ್ರಶ್ನೆ ತಿಳಿಸಿದ್ರು, ನೀವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಅದನ್ನ ಅನ್ಯರಿಗೂ ಸಹ ತಿಳಿಸಬೇಕಾಗಿದೆ. ಅದಕ್ಕೆ ಬಾಬಾ ಹೇಳಿದ್ರು, ಬಾಬಾ ನಮ್ಗಿಂತ ತಿಳುವಳಿಕೆ ಕೊಟ್ಟಿದ್ದಾರೆ, ನೀವೆಲ್ಲ ಆತ್ಮಗಳಾಗಿದ್ದೀರಿ, ಸಹೋದರರಾಗಿದ್ದೀರಿ. ಮತ್ತೆ ಬಾಬಾ ಹೇಳ್ತಿದ್ದಾರೆ, ಒಬ್ಬ ತಂದೆಯ ನೆನಪಿನಲ್ಲೇ ಇರ್ಬೇಕಾಗಿದೆ. ಆತ್ಮಗಳೆಲ್ಲರೂ ಒಬ್ಬ ಪರಮಾತ್ಮನ ನೆನಪಿನಲ್ಲೇ ಇರ್ಬೇಕಾಗಿದೆ. ಜೊತೆಗೆ ನೀವೆಲ್ಲರೂ ಆತ್ಮ ಆಗಿದ್ದೀರಿ. ಏಕೆಂದ್ರೆ ಇಡೀ ವಿಶ್ವದ ಸಹೋದರರ ಕಲ್ಯಾಣ ಮಾಡಬೇಕಾಗಿದೆ. ಅದಕ್ಕಾಗಿ ತಾವು ನಿಮಿತ್ತ ಆಗ್ಬೇಕು ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಓಂ ಶಾಂತಿ ಅಕ್ಸರ್ ಕರ್ಕೆ ಕ್ಯೂ ಕಹಾ ಜಾತಾ ಹೈ. ಓಂ ಶಾಂತಿ ಅಂತ ಹೇಳಿ ಯಾಕೆ ಹೇಳಲಾಗತ್ತೆ? ಯಹ ಹಿ ಪರಿಚಯ ದೇನಾ. ಆತ್ಮ ಕಾ ಪರಿಚಯ ಆತ್ಮ ಹಿ ದೇತೆ ಹೈ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಓಂ ಶಾಂತಿ, ನಾನು ಆತ್ಮ ಶಾಂತ ಸ್ವರೂಪ ಆಗಿದ್ದೇನೆ ಅಂತ ಹೇಳಿ ಆತ್ಮ ತನ್ನ ಪರಿಚಯವನ್ನ ಇನ್ನೊಂದು ಆತ್ಮನ ಮುಂದೆ ಹೇಳ್ಕೊಳ್ಳೋದು. ಬಾತ್ ಚಿತ್ ಆತ್ಮ ಹಿ ಕಹತೆ ಹೈ ಶರೀರ ದ್ವಾರ. ಏನು ಮಾತುಕತೆ ಮಾಡ್ತಾ ಇದೆ ಎಲ್ಲ ಮಾಡ್ತಿರೋದು ಶರೀರದ ಮೂಲಕ ಆತ್ಮನೇ. ಆತ್ಮ ಬಿಗರ್ ತೋ ಶರೀರ ಕುಚ್ ಕರ್ ನಹಿ ಸಕ್ತೆ. ಆತ್ಮನಿಲ್ಲದೆ ಶರೀರ ಏನು ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಲೆ ಎಲ್ಲಾ ಅಂಗಾಂಗಗಳಿದಾವೆ, ಆ ಎಲ್ಲಾ ಅಂಗಾಂಗಗಳ ಕೆಲಸ ಮಾಡ್ಲಿಕ್ಕೆ ಆತ್ಮ ಇರ್ಲೇಬೇಕಾಗಿದೆ. तो यह आत्मा अपना परिचय देते हैं, हम आत्मा है, परमपिता परमात्मा की संतान है.
ಹೀಗೆ ಆತ್ಮ ತನ್ನ ಪರಿಚಯವನ್ನ ಹೇಳ್ಕೊಳ್ಳುತ್ತೆ. ನಾನು ಆತ್ಮ ಆಗಿದ್ದೇನೆ, ಆತ್ಮ ಅಂತಾನೆ ಪರಿಚಯ ಮಾಡ್ಕೊಳ್ಳುತ್ತೆ. ನಾನು ಪರಂಪಿತ ಪರಮಾತ್ಮನ ಸಂತಾನ ಆಗಿದ್ದೇನೆ. वह तो वह तो कह देते हैं अहम आत्मा सो परमात्मा. तुम बच्चों को यह सब बातें समझाई जाती है. ಅಲ್ಲಿಯವ್ರು ಹೇಳ್ತಾರಂತೆ, ನಾವು ಆತ್ಮ ಮತ್ತೆ ನಾವೇ ಪರಮಾತ್ಮ ಅಂತೇಳಿ. ಆದ್ರೆ ಇದಂತೂ ತಪ್ಪಾಗಿದೆ. ನೀವು ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಗೊತ್ತಿದೆ. ಬಾಪ್ ತೋ ಬಚ್ಚೆ ಬಚ್ಚೆ ಹಿ ಕಹತೆ ಹೇ ನಾ. ಬಾಬಾರವ್ರಂತೂ ತಾವ್ ಮಕ್ಕಳಿಗಾಗಿ ಮಕ್ಕಳೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೂಹಾನಿ ಬಾಪ್ ಕಾತೆ ಹೇ ರೂಹಾನಿ ಬಚ್ಚೆ, ಇನ್ ಇನ್ ಆರ್ಗನ್ಸ್ ದ್ವಾರ ತುಮ್ ಸಮಜ್ತೆ ಹೋ. ಆತ್ಮಿಕ ತಂದೆ ನಾವು ಆತ್ಮಗಳಿಗೆ ಹೇಳ್ತಿದ್ದಾರೆ, ಏ ಆತ್ಮಗಳೇ ತಾವು ಈ ಕರ್ಮೇಂದ್ರಗಳ ಮೂಲಕ ಕೇಳಿಸ್ಕೊಳ್ತಾ ಇದೆ. ಆತ್ಮ ಹೆಂಗ್ ಕೇಳಿಸ್ಕೊಳ್ತಿದೆ, ಅನುಭವ ಮಾಡ್ಬೇಕಾಗಿದೆ ಕಿವಿಗಳ ಮೂಲಕ. ಇಷ್ಟು ಶ್ರೇಷ್ಠ ಜ್ಞಾನ ಆತ್ಮನಲ್ಲಿ ಸಂಸ್ಕಾರ ಆಗ್ತಾ ಇದೆ. ಹೀಗೆ ಆತ್ಮನ ಕೇಳಿಸ್ಕೊಳ್ತಾ ಇದೆ. ಬಾಪ್ ಸಮझाते हैं पहले ही ज्ञान है फिर भक्ति. ऐसे नहीं कि पहले भक्ति पीछे ज्ञान. ಬಾಬಾ ಹೇಳ್ತಾರೆ ಮೊದಲೇ ಜ್ಞಾನದ ನಂತರ ಅವೆಲ್ಲದು ಅಂತ ಬಾಬಾ ಹೇಳ್ತಾರೆ. ಜ್ಞಾನದ ದಿನ, ಆಮೇಲೆ ಭಕ್ತಿಯ ರಾತ್ರಿ, ಹೀಗೆ ನಂತರದಲ್ಲಿ ಭಕ್ತಿ ಆಗೋದು. ಪೆಹ್ಲೆ ಹಿ ಜ್ಞಾನ ಕಾ ದಿನ್, ನಂತರದಲ್ಲಿ ಭಕ್ತಿಯ ರಾತ್ರಿ. ಪೀಚೆ ದಿನ್ ಕಬ್ ಆಯೆ ಜಬ್ ಭಕ್ತಿ ಕಾ ವೈರಾಗ್ ಹೋತಾ ಹೈ. ಹೀಗೆ ದಿನ ರಾತ್ರಿ ಕಳೆದ ನಂತರ ಮತ್ತೆ ದಿನ ಯಾವಾಗ ಬರುತ್ತೆ? ಬಾಬಾ ಹೇಳ್ತಾರೆ ರಾತ್ರಿ ಕಳೆದ ನಂತರ ಆ ರಾತ್ರಿಯಲ್ಲಿ ವೈರಾಗ್ಯ ಬರುತ್ತೆ. ಆ ವೈರಾಗ್ಯದ ನಂತರನೇ ದಿನ ಬರೋದು. ತುಮಾರಿ ಬುದ್ಧಿ ಮೇ ಯಹ ರಹನಾ ಚಾಹಿಯೆ ಜ್ಞಾನ್ ಔರ್ ವಿಜ್ಞಾನ್ ಹೇನಾ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಈಗ ಬುದ್ಧಿಯಲ್ಲಿ ಬರ್ಬೇಕು ಜ್ಞಾನ ವಿಜ್ಞಾನ. ಅಭಿ ತುಮ್ ಜ್ಞಾನ್ ಕಿ ಪಡಾಯಿ ಪಡ್ ರಹೆ ಹೋ. ಈಗಂತೂ ಜ್ಞಾನದ ವಿದ್ಯೆಯನ್ನ ಓದ್ತಾ ಇದ್ದೀರಿ. ಫಿರ್ ಸತ್ಯುಗ ತ್ರೇತಾ ಮೇ ತುಮ್ಕೋ ಜ್ಞಾನ್ ಕಿ ಪ್ರಾರಬ್ಧ ಮಿಲ್ತಿ ಹೈ. ಈ ಜ್ಞಾನ ಓದಿದ್ದಕ್ಕಾಗಿ ಫಲ ಕೂಡ ನಿಮ್ಗೆ ಸತ್ಯುಗದಲ್ಲಿ ಸಿಗುತ್ತೆ. ಜ್ಞಾನ್ ಬಾಬಾ ಅಭಿ ದೇತೆ ಹೈ ಜಿಸ್ಸೆ ಪ್ರಾರಬ್ಧ ಫಿರ್ ಸತ್ಯುಗ್ ಮೇ ಹಿ ಹೋಂಗೆ. ಬಲೆ ಜ್ಞಾನ ಅಂತೂ ಇಲ್ಲಿ ಓದ್ತಿದ್ರಿ, ಶ್ರೇಷ್ಠ ವಿದ್ಯೆಯನ್ನ. ಇದರ ಪ್ರಾರಬ್ಧ ಪದವಿ ಸತ್ಯುಗದಲ್ಲೇ ಸಿಗೋದಿದೆ. यह समझने की बात है. अभी बाबा तुमको ज्ञान दे रहा है, तुम जानते हो. फिर हम ज्ञान से परे विज्ञान अपने घर शांति धाम में जाएंगे. ಬಾಬಾ ಹೇಳ್ತಾರೆ ಈಗ ಜ್ಞಾನ ಸಿಗುತ್ತೆ, ನಂತರ ವಿಜ್ಞಾನ ಎಲ್ಲಿರುತ್ತೆ? ಬಾಬಾ ಹೇಳ್ತಾರೆ ಜ್ಞಾನದ ನಂತರ ಯಾವಾಗ ಸಂಪೂರ್ಣ ಆಗ್ತೀರಿ, ಆತ್ಮ ಶರೀರದಿಂದ ಭಿನ್ನ ಆದಾಗ ಈ ಜ್ಞಾನದಿಂದ ಪರೆ ದೂರ ವಿಜ್ಞಾನದಲ್ಲಿ ಹೋಗ್ತೀರಿ, ಶಾಂತಿ ಧಾಮ. ಬಾಬಾ ಹೇಳ್ತಾರೆ ಶಾಂತಿ ಧಾಮ ವಿಜ್ಞಾನ ಆಗಿದೆ. ಉಸ್ಕೋ ನ ಜ್ಞಾನ ನ ಭಕ್ತಿ ಕಹೆಂಗೆ. ಬಾಬಾ ಹೇಳ್ತಾರೆ ಅಲ್ಲಿಯ ಶಾಂತಿ ಧಾಮದಲ್ಲಿ ಯಾವುದು ಜ್ಞಾನನೂ ಇರೋದಿಲ್ಲ, ಭಕ್ತಿನೂ ಇರೋದಿಲ್ಲ, ಅದು ವಿಜ್ಞಾನ ಅಂತ ಬಾಬಾ ಹೇಳ್ತಾರೆ. ಉಸ್ಕೋ ಕಹಾ ಜಾತಾ ಹೈ ವಿಜ್ಞಾನ. ಜ್ಞಾನ ಸೆ ಪರೆ ಶಾಂತಿ ಧಾಮೆ ಚಲೆ ಜಾತೆ ಹೈ. ಜ್ಞಾನದಿಂದಲೂ ಭಿನ್ನ, ಭಕ್ತಿಯಿಂದಲೂ ಭಿನ್ನ, ಹೀಗೆ ಶಬ್ದದಿಂದಲೂ ದೂರ ಹೋಗ್ತೀರಿ, ಅದು ವಿಜ್ಞಾನ, ಅದು ಶಾಂತಿ ಧಾಮ ಅಂತ ಬಾಬಾ ಹೇಳ್ತಾರೆ. ಸಬ್ ಜ್ಞಾನ ಬುದ್ಧಿ ಮೇ ಸಬ್ ಜ್ಞಾನ ಬುದ್ಧಿ ಮೇ ರಹನಾ ಹೈ. ಆದ್ರೆ ಇಲ್ಲಿ ಅಂತೂ ಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಇರ್ಬೇಕಾಗಿದೆ. ಬಾಬ್ ಜ್ಞಾನ ದೇತೆ ಹೈ ಕಹಾಕೆ ಲಿಯೆ. ಬಾಬಾ ಜ್ಞಾನ ಕೊಡ್ತಿದ್ದಾರೆ ಎಲ್ಲಿಗಾಗಿ? ಈಗ ಓದ್ತಾ ಇದ್ದೀರಿ, ಯಾವ್ದಕ್ಕಾಗಿ? ಭವಿಷ್ಯಕ್ಕೆ ಲಿಯೆ. ಭವಿಷ್ಯ ನಯ ದುನಿಯಾ ಕೆ ಲಿಯೆ. ನಯಿ ದುನಿಯಾ ಮೇ ಜಾಯೆಂಗೆ ತೋ ಪಹಲೆ ಅಪ್ನೆ ಘರ್ ಜರೂರ್ ಜಾಯೆಂಗೆ. ಹೊಸ ಜಗತ್ತಿಗೆ ಹೋಗ್ಲಿಕ್ಕಿಂತ ಮುಂಚೆ ಬಾಬಾ ಹೇಳ್ತಾರೆ ಅವಶ್ಯವಾಗಿ ತಮ್ಮ ಮನೆಗೆ ಹೋಗ್ಬೇಕಾಗಿದೆ, ವಿಜ್ಞಾನದಲ್ಲಿ ಹೋಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಮುಕ್ತಿ ಧಾಮೆ ಜಾನ ಹೇ. ಆಗ ನಂತರ ಮನೆಗೆ ಹೋದ ನಂತರ ಮುಕ್ತಿಧಾಮದಲ್ಲಿ ಹೋಗ್ಬೇಕಾಗತ್ತೆ. ಜಹಾಕಿ ಆತ್ಮಾಯೇ ರಹವಾಸಿ ಹೇ ವಹಾ ತೋ ಜರೂರ್ ಜಾಯೆಂಗೆನಾ. ಎಲ್ಲಿ ಆತ್ಮಗಳ ನಿವಾಸ ಸ್ಥಾನ ಇದೆ, ಆತ್ಮಗಳ ಮೂಲ ಸ್ಥಾನ, ಆತ್ಮ ಇರುವಂತ ಮನೆ ಆಗಿದೆ, ಮೊದಲು ಅಲ್ಲಿಗೆ ಹೋಗ್ಬೇಕಾಗಿದೆ, ನಂತರದಲ್ಲಿ ಜೀವನ್ ಮುಕ್ತಿಯಲ್ಲಿ ಬರ್ತೀವಿ. ಯಹ ನಹಿ ಬಾತೆ ತುಮ್ ಹಿ ಸುನ್ತೆ ಹೋ ಔರ್ ಕೋಯಿ ಸಮಜ್ತೆ ನಹಿ. ಬಾಬಾ ಹೇಳ್ತಾರೆ ಇವೆಲ್ಲ ಹೊಸ ಮಾತುಗಳು,
ಜ್ಞಾನ ವಿಜ್ಞಾನ, ತಮ್ಮ ಮನೆ, ಸುಖಧಾಮ, ಮುಕ್ತಿಧಾಮ ಎಲ್ಲೂ ಕೇಳೇ ಇಲ್ಲ. ಹಾಗಾಗಿ ಬಾಬಾ ನಾವು ಮಕ್ಕಳಿಗಾಗೆ ತಿಳಿಸ್ತಿದ್ದಾರೆ. ಈಗ ನೀವು ತಿಳ್ಕೊಳ್ತಾ ಇದ್ದೀರಿ. ತುಮ್ ಸಮಸ್ತೆ ಹೋ ಹಮ್ ಆತ್ಮ ಯೇ ಸ್ಪಿರಿಚುವಲ್ ಫಾದರ್ ಕೆ ಸ್ಪಿರಿಚುವಲ್ ಬಚ್ಚೆ ಹೇ. ತಾವು ಮಕ್ಕಳು ತಿಳ್ಕೊಳ್ತಿದ್ದೀರಿ, ನಾವು ಆತ್ಮಿಕ ತಂದೆಯ ಆತ್ಮೀಯ ಮಕ್ಕಳಾಗಿದ್ದೀವಿ. ರೂಹಾನಿ ಬಚ್ಚೋं को ಜರೂರ್ ರೂಹಾನಿ ಬಾಪ್ ಚಾಯಿ. ಹೇಗೆ ಆತ್ಮಗಳಿಗೆ ಆತ್ಮಗಳ ತಂದೆನೇ ಬೇಕು, ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯನ್ನೇ ನೆನಪು ಮಾಡ್ಬೇಕು, ಆತ್ಮ ಪರಮಾತ್ಮನನ್ನೇ ನೆನಪು ಮಾಡ್ಬೇಕು. ಹೀಗೆ ಅದು ಅವಶ್ಯ ಅಂತ ಬಾಬಾ ಹೇಳ್ತಾರೆ. ರೂಹಾನಿ ಬಾಪ್ ರೂಹಾನಿ ಬಚ್ಚೆ, ರೂಹಾನಿ ಬಚ್ಚೋं का एक ही ರೂಹಾನಿ ಬಾಪ್ ಹೈ. ಹೀಗೆ ಬಾಬಾ ಈ ಕಡೆಯಿಂದ ಅದನ್ನ ಹೇಳ್ತಾರೆ. ಉಲ್ಟಾ ಪಲ್ಟಾ ಮಾಡಿದ್ರೆ ಅದೇ ಆಗಿರ್ಬೇಕು. ಆತ್ಮ ಪರಮಾತ್ಮನನ್ನೇ ನೆನಪು ಮಾಡ್ಬೇಕು, ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯನ್ನೇ ನೆನಪು ಮಾಡ್ಬೇಕು. ಹೀಗೆ ಅವಶ್ಯವಾಗಿ ಅವರನ್ನೇ ನೆನಪು ಮಾಡ್ಬೇಕು, ಅವರ ಮತದಂತೆನೇ ನಡಿಬೇಕಾಗಿದೆ. ವಾ ಆಕರ್ ನಾಲೆಜ್ ದೇತೆ ಹೇ. ಈ ಆತ್ಮಿಕ ತಂದೆನೇ ಬಂದು ತಮ್ಮ ಮಕ್ಕಳಿಗೆ ಜ್ಞಾನ ಕೊಡ್ತಿದ್ದಾರೆ. ಬಾಪ್ ಕೈಸೆ ಆತೆ ಹೇ ಯಹ ಬಿ ಸಮझाया है. ಬಾಬಾ ಹೆಂಗ್ ಬರ್ತಾರೆ, ವಿಜ್ಞಾನದಲ್ಲಿರುವಂತವ್ರು ಪರಮಧಾಮದಲ್ಲಿರುವಂತವ್ರು ಹೆಂಗ್ ಬರ್ತಾರೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಪ್ कहते हैं मुझे भी प्रकृति का आधार करने पड़ते हैं. ಹೇಗೆ ನೀವು ಆತ್ಮಗಳೆಲ್ಲರೂ ಪ್ರಕೃತಿಯ ಆಧಾರ ಪಡ್ಕೊಂಡಿದ್ದೀರಿ, ಶರೀರದ ಆಧಾರ ಪಡ್ಕೊಂಡಿದ್ದೀರಿ, ಹಾಗೆ ನನ್ಗೂ ಕೂಡ ಪ್ರಕೃತಿಯ ಆಧಾರ ಬೇಕಾಗತ್ತೆ, ಶರೀರ ಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ತುಮ್ಕೋ ಬಾಪ್ ಸೆ ಸುನನಾ ಹಿ. ಈಗಂತೂ ನೀವು ಬಾಬಾರವರಿಂದ ಕೇಳ್ತಾನೆ ಇರ್ಬೇಕಾಗತ್ತೆ. ಶಿವಾಯೇ ಬಾಪ್ ಕೆ ಅವ್ರ ಕೊಯಿ ಸೆ ಸುನನಾ ನಹಿ ಹೇ. ಕೇವಲ ಒಬ್ಬ ತಂದೆಯಿಂದನೇ ಕೇಳ್ಬೇಕಾಗಿದೆ, ಒಬ್ಬ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ಮತ್ತೆ ಅನ್ಯರನ್ನ ನೆನಪು ಮಾಡುವಂತಿಲ್ಲ, ಅನ್ಯರಿಂದ ಏನು ಕೇಳುವಂತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಚ್ಚೆ ಸುನ್ಕರ್ ಫಿರ್ ಅವ್ರ ಬಾಯೋಕೋ ಸುನಾತೆ. ತಾವು ಮಕ್ಕಳಿಗೆ ತಂದೆಯಿಂದನೇ ಕೇಳಿ ಮತ್ತೆ ತಾವು ಅನ್ಯ ತಮ್ಮ ಸಹೋದರರಿಗೆ ಹೇಳ್ಬೇಕಾಗಿದೆ. ತಾವು ಕೇಳ್ಬೇಕು, ತಮ್ಮ ಸಹೋದರರಿಗೂ ಹೇಳ್ತಾ ಇರ್ಬೇಕು. ಕುಚ್ ನಾ ಕುಚ್ ಸುನಾತೆ ಜರೂರ್ ಹೇ. ಏನಾದ್ರೂ ಹೇಳ್ತಾನೆ ಇರ್ರಿ ನಿಮ್ಮ ಸಹೋದರರಿಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ನಿಮ್ ಸಹೋದರ ಆತ್ಮರಿಗೆ ಏನ್ ಅನ್ಸಿಕೆ ಕಾಣಿಸುತ್ತೆ, ಅವ್ರ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅನ್ಸುತ್ತೆ, ಯಾವ್ದಾದ್ರೂ ಒಂದು ಜ್ಞಾನದ ಮಾತನ್ನ ಹೇಳ್ತಾ ಇರ್ರಿ. अपने को आत्मा समझो, बाप को याद करो क्योंकि वही पतित पावन है. ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ಆತ್ಮದ ತಂದೆ ಪರಮಾತ್ಮನನ್ನ ನೆನಪು ಮಾಡಿ, ಯಾಕೆಂದ್ರೆ ಅವರು ಪತಿತ ಪಾವನ ಆಗಿದ್ದಾರೆ, ಆತ್ಮದ ಕೊಳೆಯನ್ನ ತೆಗೆಯೋರಾಗಿದ್ದಾರೆ, ಆತ್ಮದ ಉನ್ನತಿ ಮಾಡೋರಾಗಿದ್ದಾರೆ. ಬುದ್ಧಿ ವಹಾ ಚಲಿ ಜಾತಿ ಹೇ. ಹೀಗೆ ಪರಮಾತ್ಮನನ್ನ ನೆನಪು ಮಾಡ್ತಿದ್ದಂಗೆ ಬುದ್ಧಿ ಮೇಲೆ ಹೊರಟೋಗುತ್ತೆ. ಬಚ್ಚೋं को समझाने से समझ जाते हैं क्योंकि पहले ಬೇಸಮಸ್ತೆ. ತಿಳಿಸುವುದ್ರಿಂದ ತಿಳ್ಕೊಳ್ತಾರೆ, ಯಾಕೆಂದ್ರೆ ಅವ್ರಿಗೆ ಮೊದಲು ಏನು ಗೊತ್ತಿಲ್ಲ. ನೀವ್ ಏನಾದ್ರೂ ಒಂದು ಮಾತು ಹೇಳ್ತೀರಂದ್ರೆ ಅವ್ರು ತಿಳ್ಕೊಳ್ತಾರೆ. ಇಲ್ಲಿವರೆಗೂ ಯಾರಲ್ಲಿ ಒಂದು ಮಾತು ಕೂಡ ಕೇಳಿಸ್ಕೊಂಡಿಲ್ಲ, ಭಕ್ತಿಯಲ್ಲೂ ಕೇಳಿಸ್ಕೊಂಡಿಲ್ಲ, ಯಾರು ಹೇಳಿಲ್ಲ. ಹಾಗಾಗಿ ನೀವು ಒಂದು ತಿಳುವಳಿಕೆ ಮಾತು ಹೇಳಿದ್ರೆ ಸಾಕು ತಿಳ್ಕೊಳ್ತಾರೆ, ಯಾಕೆಂದ್ರೆ ಅವ್ರಿಗೆಲ್ಲರೂ ತಿಳುವಳಿಕೆಹೀನ ಆಗಿದ್ದಾರೆ. ಭಕ್ತಿ ಮಾರ್ಗ ಮೇ ಬೇಸಮझाई से रावण के ಚಂಬೆ ಮೇ ಆನೆ ಸೆ ಕ್ಯಾ ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ತಿಳುವಳಿಕೆ ಹೀನರಾಗಿ ರಾವಣ ವಶದಲ್ಲಿ ಬಂದಿದ್ದಾರೆ. ಏನೇನ್ ಮಾಡ್ತಿದ್ದಾರೆ ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ರಾವಣನಿಗೆ ವಶರಾಗಿ ಕೇಸೆ ಚೀಚಿ ಬಂಜಾತೆ ಹೇ. ರಾವಣನ ಬಂಧನದಲ್ಲಿ ಬರ್ತಾ ಎಷ್ಟೊಂದು ಚೀಚಿ ಆಗ್ಬಿಟ್ಟಿದ್ದಾರೆ ಎಲ್ಲ ಆತ್ಮಗಳು. ಶರಾಬ್ ಪೀನೆ ಸೆ ಕ್ಯಾ ಬನ್ ಜಾತೆ ಹೇ. ಶರಾಬ್ ಗಂದಗಿ ಕೋ ಭಿ ಔರೋं को ही ಫೈಲಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ಸಾರಾಯಿ ಅನ್ನುವಂಥದ್ದು ಎಷ್ಟು ಕೆಟ್ಟದ್ದಾಗಿದೆ, ಮನುಷ್ಯನ ಬುದ್ಧಿಯನ್ನ ಎಷ್ಟು ಭ್ರಷ್ಟ ಮಾಡುತ್ತೆ. ಅವ್ರಿಗೆ ನೆನಪಿನ ಶಕ್ತಿ ಹೋಗುತ್ತೆ, ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತಿಲ್ಲ, ಅವ್ರ ಮೇಲೆ ನಿಯಂತ್ರಣನೇ ಇರೋದಿಲ್ಲ. ಅಂತ ಶರಾಬನ್ನ ಹಂಚ್ತಾ ಇದ್ದಾರೆ, ಕುಡಿಯುವುದಕ್ಕಾಗಿ ಅಂಗಡಿಯಲ್ಲಿಟ್ಟು ಮಾರ್ತಿದ್ದಾರೆ. ಇದು ತಪ್ಪು ಅಂತೇಳಿ ಯಾರು ಹೇಳ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರಾವಣನ ಬಂಧನದಲ್ಲಿ ಸಿಕ್ಕಾಕೊಂಡು ಹೇಗೆ ಎಲ್ಲರೂ ಒತ್ತಾಡ್ತಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. अभी तुम बच्चे भी बुद्धि में है कि बेहद का बाप से हमको वर्षा लेना है. ಈಗಂತೂ ತಾವು ಮಕ್ಕಳಿಗೆ ಬುದ್ಧಿಯಲ್ಲಿದೆ, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕು.
कल्प कल्प लेते आए हैं, इसलिए ದೈವಿ ಗುಣ भी जरूर ಧಾರಣ करने हैं. ಪ್ರತಿ ಕಲ್ಪನು ತಂದೆಯಿಂದ ಆಸ್ತಿ ಪಡ್ಕೊಂಡಿದ್ದೀರಿ, ಅದ್ರ ಜೊತೆಗೆ ದೈವಿ ಗುಣಗಳು ಕೂಡ ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಅಸುರಿ ಗುಣಗಳಲ್ಲೇ ಇದ್ವಿ, ಈಗ ಪರಿವರ್ತನೆ ಆಗ್ಬೇಕಾಗಿದೆ. ಶ್ರೀ ಕೃಷ್ಣಕ್ಕೆ ದೈವಿ ಗುಣ ಕಿ ಕಿತನಿ ಮಹಿಮಾ ಹೈ. ಶ್ರೀಕೃಷ್ಣನಲ್ಲಿ ಎಷ್ಟೊಂದು ದೈವಿ ಗುಣ ಇತ್ತು ಅಂತ ಹೇಳಿ ಮಹಿಮೆ ಮಾಡ್ತಾರೆ. ಮಧುರಂ ಮಧುರಂ, ಶ್ರೀಕೃಷ್ಣನ್ಗಾಗಿ ಎಷ್ಟು ಹಾಡ ಹೇಳ್ತಾರೆ. ಎಲ್ಲಾನು ಮಧುರ ಇದ್ರು ಕೃಷ್ಣ. ಅವರೆಲ್ಲ ಅಂಗಾಂಗಗಳು ಮಧುರ, ಅವರ ಗುಣಗಳು ಮಧುರ, ಅವರ ದೃಷ್ಟಿ ಮಧುರ, ಮಾತು ಮಧುರ. ಹೀಗೆ ಕೃಷ್ಣನಿಗಾಗಿ ಎಷ್ಟೊಂದು ಮಹಿಮೆ ಮಾಡ್ತೀರಿ. ವೈಕುಂಠಕ ಮಹಿಮಾ ಕಿತ್ನಾ ಮೀಠಾ ಹೈ. ಜೊತೆಗೆ ಕೃಷ್ಣ ಇರುವಂತ ಆ ಜಗತ್ತು ವೈಕುಂಠ, ಅದು ಕೂಡ ಎಷ್ಟು ಮಧುರ ಇದೆ. ಅಲ್ಲಿರುವ ಪ್ರಕೃತಿನೂ ಎಷ್ಟು ಮಧುರ ಇದೆ, ಅಲ್ಲಿರುವ ಮಹಲ್ಗಳು ಎಷ್ಟು ಮಧುರ ಇದೆ, ಅವರ ಜೊತೆಗೆ ಇರೋರೆಲ್ಲರೂ ಎಷ್ಟು ಮಧುರ ಇದ್ರು, ಅಲ್ಲಿರುವ ವಸ್ತುಗಳೆಲ್ಲ ಎಷ್ಟು ಮಧುರ ಇತ್ತು. ಹೀಗೆ ಎಲ್ಲಾನು ಮಧುರ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಭಿ ಶ್ರೀ ಕೃಷ್ಣಕ್ಕೆ ಡಿನಾಸ್ಟಿ ನಹಿ ಕಹೆಂಗೆ. ಆದ್ರೆ ಈಗ ಈ ಸಮಯದಲ್ಲಿ ಕೃಷ್ಣನ ಮನೆತನ ಅಂತ ಹೇಳಿ ಹೇಳೋದಿಲ್ಲ. डिनास्टी विष्णु अथवा लक्ष्मी नारायण की कहेंगे. अभी तुम बच्चों को मालूम है बाबा ही सतयुगी ರಾಜಾಯಿ का ಡಿನಾಸ್ಟಿ ಸ್ಥಾಪನ್ करते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಕೃಷ್ಣನ ಮನೆತನ ಅಂತ ಹೇಳೋದಿಲ್ಲ, ಲಕ್ಷ್ಮೀ ನಾರಾಯಣರ ಮನೆತನ ಅಂತ ಹೇಳಿ ಹೇಳ್ಬೋದು. ಹಾಗೆ ಬಾಬಾ ಹೇಳ್ತಿದ್ದಾರೆ, ಈಗಂತೂ ಸತ್ಯುಗದ ರಾಜ್ಯ ಭಾಗ್ಯವನ್ನ, ರಾಜ್ಯ ಮನೆತನವನ್ನ ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಈ ಚಿತ್ರ आदि बल ना भी हो तो भी समझ सकते हो. ಬಲೆ ಸತ್ಯುಗದ ಯಾವುದೇ ಚಿತ್ರಗಳಿಲ್ಲ, ಆದ್ರೆ ಬಾಬಾ ಹೇಳ್ತಾರೆ ಕೆಲವೊಂದು ಇರ್ಬೋದು ಲಕ್ಷ್ಮೀನಾರಾಯಣ, ಆದ್ರೂ ಜ್ಞಾನದ ಮೂಲಕ ಎಲ್ಲವನ್ನ ತಿಳ್ಕೊಳ್ತಿದ್ರಿ. ಸತ್ಯಯುಗ ಹೇಗಿತ್ತು ಬಾಬಾ ವರ್ಣನೆ ಮಾಡಿ ಹೇಳ್ತಾರೆ. ಮಂದಿರ್ ತೋ ಬಹುತ್ ಬಂತೆ ರಹತೆ ಹೇ. ಅಲ್ಲಿರುವ ದೇವತೆಗಳಿಗಾಗಿ ಇಲ್ಲಿ ಎಷ್ಟೊಂದು ಮಂದಿರಗಳನ್ನು ಕೂಡ ಮಾಡ್ತಾ ಹೋಗ್ತೀರಿ. जिनमें ज्ञान है और वहाँ औरों को भी कल्याण करना, आप समान बनाने भागते रहेंगे. ಬಾಬಾ ಹೇಳ್ತಾರೆ, ಯಾರಲ್ಲಿ ಜ್ಞಾನ ಇರುತ್ತೆ, ಜ್ಞಾನ ತಿಳ್ಕೊಳ್ತಾರೆ, ನಶೆ ಏರಿರುತ್ತೆ. ಬಾಬಾ ಹೇಳ್ತಾರಲ್ಲ, ನಶೆ ಏರಿದ್ರೆ ಏನ್ ಮಾಡ್ತೀರಿ ಗೊತ್ತಿಲ್ಲ, ಹಾಗೆ ನಶೆ ಏರಿದ್ರೆ ಓಡ್ತಾನ ಇರ್ತೀರಿ ಅನೇಕರನ್ನ ನಿಮ್ಮ ಸಮಾನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ಶ್ರೇಷ್ಠ ಜ್ಞಾನ, ನಾನು ಯಾರಿಗೆ ಹೇಳಿ, ಯಾರಿಗ್ ತಿಳಿಸ್ಲಿ ಅಂತೇಳಿ ಓಡ್ತಾನೆ ಇರ್ತೀರಿ. अपने को देखना है, हमने कितनों को ज्ञान सुनाया है. ಜೊತೆಗೆ ತಮ್ಮನ್ನ ತಾವು ನೋಡ್ಕೊಳ್ಬೇಕು. ನಾವು ಅನ್ಯರಿಗೆ ಎಷ್ಟು ಜ್ಞಾನವನ್ನ ತಿಳಿಸ್ತಾ ಇದ್ದೇವೆ, ಯಾರ್ಯಾರಿಗೆ ಜ್ಞಾನ ಹೇಳ್ತಿದ್ವಿ, ಯಾರ್ಯಾರಲ್ಲಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಕೊಯ್ ಕೊಯ್ಕೋ ಜಟ್ ಜ್ಞಾನ್ ಕಿ ತೀ ಲಗ್ ಜಾತಾ ಹೇ. ನೀವ್ ಹೇಳ್ತಿದ್ದಂಗೆ ಕೆಲವ್ರು ತಿಳ್ಕೊಂಡ್ ಬಿಡ್ತಾರೆ, ತಕ್ಷಣ ಬಾಬಾನವ್ರನ್ನ ಒಪ್ಕೊಳ್ತಾರೆ, ಕ್ಲಾಸ್ ಕೇಳಲಿಕ್ಕೆ ಬರ್ತಾರೆ, ಅಥವಾ ದಿನಾಲ ಅಲ್ಲೇ ಮನೇಲೆ ಕೂತ್ಕೊಂಡು ಓದ್ತಿರ್ತಾರೆ, ಇಲ್ಲ ಬಾಬಾ ನೆನಪು ಮಾಡ್ತಾ ಇರ್ತಾರೆ. ಭೀಷ್ಮ ಪಿತಾಮಹ आदि ने भी कहा है ना, हमको कुमारियों ने ज्ञान बाण मारा. ಶಾಸ್ತ್ರದ ಕಥೆಯಲ್ಲಿ ಕೂಡ ಹೇಳ್ತಾರಲ್ಲ, ಭೀಷ್ಮ ಪಿತಾಮಹ ಅಂತರು ಕುಮಾರಿಯರ ಬಾಣವನ್ನ ಹೊಡೆದ್ರು ಅಂತ ಹೇಳಿ. ಹಾಗೆ ಬಾಬಾ ಹೇಳ್ತಾರೆ, ನೀವೆಲ್ಲರಿಗೂ ಜ್ಞಾನವನ್ನ ತಿಳಿಸ್ಬೇಕಾಗಿದೆ. यह सब पवित्र कुमार कुमारिया है, अर्थात बच्चे है. ಬಾಬಾ ಹೇಳ್ತಾರೆ, ತಾವೆಲ್ಲರೂ ಪವಿತ್ರ ಕುಮಾರ ಕುಮಾರಿಯರು, ಅರ್ಥಾತ್ ಎಲ್ಲರೂ ಮಕ್ಕಳಾಗಿದ್ದಾರೆ. ಶಿವಬಾಬಾರವರ ಮಕ್ಕಳಾಗಿದ್ದಾರೆ. तुम सब बच्चे हो, इसलिए कहते हो हम ब्रह्मा के बच्चे, ब्रह्मा ಕುಮಾರ್ ಕುಮಾರಿಯ ಭಾಯಿ ಬಹನ್ ಹೇ. ಹೇಳ್ತಿರಂತೆ, ನಾವು ಜೊತೆಗೆ ಸಾಕಾರದಲ್ಲಿ ಬ್ರಹ್ಮನ ಸಂತಾನರು, ಬ್ರಹ್ಮ ಕುಮಾರ ಕುಮಾರಿಯರು, ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. ಯ ಪವಿತ್ರ ನಾಥ್ ಹೋತಾ ಹೇ, ಸೊ ಬಿ ಅಡ್ಯಾಪ್ಟ್ ಚಿಲ್ಡ್ರನ್ ಹೇ. ಬಾಬಾ ಹೇಳ್ತಾರೆ, ಇವೆಲ್ಲ ಪವಿತ್ರವಾಗಿರುವಂತವ್ರು, ದತ್ತು ಮಕ್ಕಳಾಗಿದ್ದೀರಿ. ಬಾಬಾನೇ ಅಡಾಪ್ಟ್ ಕಿಯಾ ಹೇ, ಶಿವಬಾಬಾನೇ ಅಡಾಪ್ಟ್ ಕಿಯಾ ಹೇ ಪ್ರಜಾಪಿತ ಬ್ರಹ್ಮ ದ್ವಾರ. ಶಿವಬಾಬಾರವರು ದತ್ತು ಮಾಡ್ಕೊಂಡಿದ್ದಾರೆ ಈ ಬ್ರಹ್ಮಾರವರ ಮೂಲಕ. ವಾಸ್ತವ ಮೇ ಅಡಾಪ್ಟ್ ಅಕ್ಷರ ಬಿ ನಹಿ ಕಹೆಂಗೆ. ವಾಸ್ತವದಲ್ಲಿ ಹಾಗೆ ನೋಡಿದ್ರೆ ದತ್ತು ಮಕ್ಕಳು ಅಂತೇಳಿ ಹೇಳುವಂತಿಲ್ಲ, ಯಾಕೆಂದ್ರೆ ಎಲ್ಲಾ ಆತ್ಮಗಳು ಶಿವಬಾಬಾರವರ ಮಕ್ಕಳನ್ನೇ ಆಗಿದ್ದೀರಿ. ಹೀಗೆ ಈ ಸಾಕಾರದ ನಿಯಮದಂತೆ ಬಾಬಾ ದತ್ತು ಅಂತ ಹೇಳಿ ಹೇಳ್ತಾರೆ. ಶಿವಬಾಬಾಕ್ಕೆ ಬಚ್ಚೆ ತೋ ಹೈ ಹಿ, ಸಬ್ ಮುಜೆ ಬುಲಾತೆ ಹೇ.
ಎಲ್ಲರೂ ಮಕ್ಕಳು ಶಿವಬಾಬರವ್ರನ್ನೇ ಕರೀತಿದ್ದೀರಿ. ಯಾಕೆಂದ್ರೆ ವಾಸ್ತವದಲ್ಲಿ ತಾವೆಲ್ಲರ ಆತ್ಮಗಳು ನನ್ ಮಕ್ಕಳಾಗಿದ್ದೀರಿ. ಶಿವಬಾಬಾ ಶಿವಬಾಬಾ ಆವು ಕರೀತಿರಂತೆ. ಶಿವ ತಂದೆ ಬನ್ನಿ, ಇಷ್ಟು ದುಃಖ, ಇಷ್ಟು ಅಶಾಂತಿ, ನಮ್ಗೆ ಸುಖ ಶಾಂತಿ ಕೊಡಿ ಅಂತ ಹೇಳಿ. ಶಿವಬಾಬಾ ಪಾರ್ಟ್ ನೇ ಬಜಾವೆ ಫಿರ್ ತೋ ಕೊಯಿ ಕಾಮ್ ಕಾ ನಾ ರಹಾ. ಶಿವಬಾಬಾ ಈ ಸಮಯದಲ್ಲಿ ಬಂದು ತಮ್ಮ ಪಾತ್ರವನ್ನ ಅಭಿನಯ ಮಾಡ್ತಿದ್ದಾರೆ, ಮತ್ತೆ ಬೇರೆ ಯಾವ ಕೆಲ್ಸಾನೇ ಇಲ್ಲ. ವ್ಯಾಲ್ಯೂ ಹಿ ನಹಿ ಹೋತಿ. ಒಂದ್ ವೇಳೆ ಶಿವಬಾಬಾ ಬಂದಿಲ್ಲ ಅಂದ್ರೆ ಯಾವುದೇ ಬೆಲೆ ಇರುವುದೇ ಇಲ್ಲ. ಈ ಸೃಷ್ಟಿಗೂ ಬೆಲೆ ಇರ್ತಿರ್ಲಿಲ್ಲ, ತಾವ ಆತ್ಮಗಳಿಗೂ ಬೆಲೆ ಇರ್ತಿಲ್ಲ. ಹೀಗೆ ಬಾಬಾ ಬಂದು ಎಲ್ಲರನ್ನ ಬೆಲೆ ಉಳ್ಳವರನ್ನಾಗಿ, ಮೌಲ್ಯ ಉಳ್ಳವರನ್ನಾಗಿ ಮಾಡ್ತಾರೆ. ಉನ್ಕಿ ವ್ಯಾಲ್ಯೂ ಹಿ ತಬ್ ಹೋತಿ ಹೈ ಜಬ್ಕಿ ಸಾರಿ ದುನಿಯಾ ಕೋ ಸದ್ಗತಿ ಮೇ ಪಹುಂಚತೆ ಹೈ. ತಬ್ ಉನ್ಕಿ ಮಹಿಮಾ ಭಕ್ತಿ ಮಾರ್ಗ ಮೇ ಗಾತೆ ಹೈ. ಶಿವಬಾಬಾರವ್ರಿಗೆ ಯಾವಾಗ ಯಾಕೆಷ್ಟು ಮೌಲ್ಯ ಇದೆ, ಯಾಕೆಷ್ಟು ಮಹಿಮೆ ಇದಾವೆ ಅಂದ್ರೆ ಬಾಬಾರವ್ರು ಇಡೀ ಜಗತ್ತನ್ನೇ ಸದ್ಗತಿ ಮಾಡ್ತಾರೆ. ಆತ್ಮಗಳು, ಪ್ರಕೃತಿ, ಇಡೀ ಜಗತ್ತನ್ನೇ ಅವ್ರು ಸದ್ಗತಿ ಮಾಡ್ತಾರೆ. ಅದಕ್ಕಾಗಿಯೇ ಅವ್ರಿಗೆ ಅಷ್ಟೊಂದು ಮಹಿಮೆ. ಒಬ್ರು ಇಬ್ರು ಕಲ್ಯಾಣ ಮಾಡಿ ಹೋಗಿದ್ರೆ ಅವ್ರಿಗೆ ಅಷ್ಟು ಮಹಿಮೆ ಇರ್ತಿರ್ಲಿಲ್ಲ, ಅಷ್ಟು ವ್ಯಾಲ್ಯೂ ಇರ್ತಿರ್ಲಿಲ್ಲ. ಬಾಬಾ ಇಡೀ ಜಗತ್ತನ್ನೇ ಸ್ವರ್ಗ ಮಾಡಿರುವ ಕಾರಣ ಅವ್ರಿಗೆ ಎಷ್ಟೊಂದು ಮಹಿಮೆ ಇದೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿನೇ ಭಕ್ತಿ ಮಾರ್ಗದಲ್ಲಿ ಇಷ್ಟೊಂದು ಗಾಯನ ಇದೆ. सदगति हो जाते हैं फिर पीछे तो बाप को याद करने की दरकार ही नहीं रहते. ಇಷ್ಟು ಸದ್ಗತಿಯನ್ನೇ ಮಾಡ್ಬಿಡ್ತಾರೆ ಇಡೀ ಜಗತ್ತು. ಆಗ ನೀವು ತಂದೆ ನೆನಪು ಮಾಡುವ ಅವಶ್ಯಕತೆನೇ ಇರೋದಿಲ್ಲ. 21 ಜನ್ಮ ನೀವು ತಂದೆ ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ. ಇಲ್ಲಿ ಆದ್ರೆ ಕ್ಷಣ ಕ್ಷಣ ಒಂದ್ ದುಃಖದಲ್ಲಿ ಬಾಬಾರವ್ರನ್ನ ನೆನಪು ಮಾಡ್ತಾರೆ ಎಲ್ರು. ಆದ್ರೆ ಸದ್ಗತಿಯಲ್ಲಿ ಹೋದಾಗ ಅವ್ರ ನೆನಪು ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸಿರ್ಫ್ गॉड फादर कहते हैं तो फिर टीचर गुम हो जाता है. ದ್ವಾಪರ ಯುಗದಿಂದ ತಂದೆ ಅಂತೇಳಿ ಭಕ್ತಿ ಮಾಡ್ತಾ ಬಂತೆ, ಇನ್ನು ಟೀಚರ್ ಇಲ್ವೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಶಿವಬಾಬಾ ಯಾವಾಗ ಸಂಗಮ ಯುಗದಲ್ಲಿ ಬಂದಾಗ್ಲೇ ಟೀಚರ್ ಆಗ್ತಾರೆ. ಅಲ್ಲಿ ತಂದೆ ಶಿವಪ್ಪ, ಶಿವ ತಂದೆ ಅಂತೇಳಿ ಹೇಳ್ತಾ ಇದ್ರಿ ಭಕ್ತಿಯಲ್ಲಿ. ಆದ್ರೆ ಟೀಚರ್ ಅನ್ನೋದು ಮರ್ತೋಗಿತ್ತು. कहने मात्र रह जाता है, परमपिता परमात्मा पावन बनाने वाला है. ಹೇಳಿಕೆ ಮಾತ್ರ ಉಳ್ಕೊಳ್ತು, ಅಕ್ಷರ ಪದ ಮಹಿಮೆ. ಪರಮಾತ್ಮ ಪತಿತ ಪಾವನ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಹೆಂಗಾದ್ರು ಏನ್ ಶಿಕ್ಷಣ ಕೊಟ್ರು, ಈ ಶಿಕ್ಷಣ ಕೊಡುವಂತ ಶಿಕ್ಷಕನ ಪಾತ್ರ ಮರೆಯಾಗ್ಬಿಟ್ಟಿತ್ತು, ಎಲ್ಲರೂ ಮರ್ತೋಗಿದ್ರಿ ಅಂತ ಬಾಬಾ ಹೇಳ್ತಾರೆ. ಸದ್ಗತಿ ಕರ್ನೆ ವಾಲ ಬಿ ನಹಿ ಖಾತೆ. ಹೀಗೆ ಸದ್ಗತಿ ಮಾಡೋರು ಅಂತೂ ಕೂಡ ಮಹಿಮೆ ಮಾಡಿರ್ಲಿಲ್ಲ. ಬಾಬಾ ಹೇಳಿದ್ಮೇಲೆ ಈಗ ಗೊತ್ತಾಗ್ತಿದೆ ಸದ್ಗತಿ ಹೆಂಗ್ ಮಾಡಿದ್ರು, ಏನೇನ್ ಸದ್ಗತಿ ಮಾಡಿದ್ರು. ಹೀಗೆ ತಾವ್ ಮಕ್ಕಳಿಗೆ ಈಗ ಸದ್ಗತಿ ದಾತ ಅನ್ನೋದು ಅವರ ಮಹಿಮೆ ಅರ್ಥ ಆಗಿದೆ. ಬಲ್ ಗಾಯನ್ ಮೇ ಗಾತೆ ಹೇ ಸರ್ವ ಕಾ ಸದ್ಗತಿ ದಾತ ಏಕ್ ಹೇ. ಕೇವಲ ಗಾಯನ ರೂಪದಲ್ಲಿ ಗಾಯನ ಮಾಡ್ತಾ ಇದ್ರೆ ಕೇವಲ ಸರ್ವರ ಸದ್ಗತಿ ದಾತ ಅಂತ ಹೇಳಿ. ಸರ್ವರ್ ಅಂದ್ರೆ ಯಾರು, ಯಾವ ಸಮಯದಲ್ಲಿ ಎಲ್ಲರ ಸದ್ಗತಿ ಮಾಡಿದ್ರು, ಸದ್ಗತಿಗಾಗಿ ಏನೇನ್ ಮಾರ್ಗ ತೋರಿಸಿದ್ರು ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಪರಂತು ಬಿಗರ್ ಅರ್ಥ ಕಹತೆ ಹೇ. ಏನು ಅರ್ಥ ಗೊತ್ತಿಲ್ಲದೇನೆ ಹೇಳ್ತಾ ಬಂದಿದ್ದೀರಿ. ಅಬ್ ತುಮ್ ಜೋ ಕುಚ್ ಕಹತೆ ಹೋ ಸೋ ಅರ್ಥ ಸಹಿತ. ಈಗ ನೀವು ಮಕ್ಕಳು ಏನ್ ಮಾತಾಡಿದ್ರು, ಏನ್ ಮಹಿಮೆ ಮಾಡಿದ್ರು ಅರ್ಥ ಸಹಿತವಾಗಿ ಹೇಳ್ತೀರಿ. ಬಾಬಾರವ್ರಿಗೆ ಏನ್ ಮಾತ ಹೇಳ್ತೀರಿ ಅದ್ರ ಅರ್ಥ ಸಹಿತವಾಗಿ ಹೇಳ್ತೀರಿ, ಮತ್ತೆ ಅರ್ಥ ಸಹಿತವಾಗಿ ಮಹಿಮೆ ಮಾಡ್ತೀರಿ. ಸದ್ಗತಿ ದಾತ ಹೀಗೆ ಬಾಬಾ ಹೇಳ್ತಾರೆ. ಅರ್ಥ ಸಹಿತ ತಿಳ್ಕೊಂಡಿದ್ದೀರಿ. ಸಮಸ್ತೆ ಹೋ ಭಕ್ತಿ ಕೆ ರಾತ್ ಅಲಗ್ ಹೇ, ದಿನ್ ಜ್ಞಾನ್ ಕಾ ದಿನ್ ಅಲಗ್ ಹೇ. ಗೊತ್ತಾಗಿದೆ. ಅಲ್ಲಿ ಕೇವಲ ಹಗ್ಲು ರಾತ್ರಿ ಎಲ್ಲ ಗಾಯನ ಬ್ರಹ್ಮಾನ ಹಗಲು, ಬ್ರಹ್ಮಾನ ರಾತ್ರಿ ಅಂತೇಳಿ. ಈಗ ಅದರ ಅರ್ಥ ಸಹಿತ ಗೊತ್ತಾಗಿದೆ. ದಿನ್ ಕಾ ಬಿ ಟೈಮ್ ಹೋತಾ ಹೇ, ರಾತ್ ಕಾ ಬಿ ಟೈಮ್ ಹೋತಾ ಹೇ. ದಿನದ್ದೇ ಒಂದು ಸಮಯ ಇರುತ್ತೆ, ರಾತ್ರಿದ್ದು ಒಂದು ಸಮಯ ಇರುತ್ತೆ. ರಾತ್ರಿ ದಿನ ಒಂದೇ ಟೈಮ್ ನಡೆಯೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ ಸತ್ಯುಗನೇ ಬೇರೆ ಸಮಯದಲ್ಲಿ ಇರುತ್ತೆ, ಈಗ ಕಲಿಯುಗನೇ ಬೇರೆ ಸಮಯದಲ್ಲಿ, ನರಕನೇ ಬೇರೆ ಸಮಯದಲ್ಲಿ ಇರುತ್ತೆ, ಸ್ವರ್ಗನೇ ಬೇರೆ ಸಮಯದಲ್ಲಿ ಇರುತ್ತೆ. ನರಕ ಸ್ವರ್ಗ ಒಂದೇ ಕಡೆ ಒಂದೇ ಸಮಯದಲ್ಲಿ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬೇಹದ್ ಕಿ ಬಾತ್ ಹೇ. ಬಾಬಾ ಮಾತಾಡ್ತಿರೋದು ಈ ಸ್ಥೂಲ ಹಗಲು ರಾತ್ರಿ ಇದಲ್ಲ, ಬೇಹದ್ದಿನ ಹಗಲು ರಾತ್ರಿ. ತುಮ್ ಬಚ್ಚೋಂ ಕೋ ನಾಲೆಜ್ ಮಿಲಿ ಹೇ ಬೇಹದ್ ಗೆ. ನೀವು ಯಾವ್ದು ಈ ಸ್ಥೂಲದ್ದು ಈ ಹದ್ದಿನದ್ದು ನಾಲೆಜ್ ಸಿಕ್ಕಿಲ್ಲ ನಮ್ಗೆ. ಬಾಬಾ ಕೊಟ್ಟಿರುವ ನಾಲೆಜ್ ಬೇಹದ್ದಿನದ್ದು. ಬಾಬಾ ಏನ್ ಜ್ಞಾನ ಹೇಳಿದ್ರು ಬೇಹದ್ದಿನದ್ದಾಗೆ ಹೇಳಿರ್ತಾರೆ.
आधा कल्प है दिन, आधा कल्प रात। बाप कहते हैं मैं भी आता हूँ रात को दिन बनाने. ಬಾಬಾ ಹೇಳ್ತಾರೆ ನಾನು ಪೂರ್ಣ ರಾತ್ರಿಯಲ್ಲೂ ಬರೋದಿಲ್ಲ, ಈ ಕಡೆ ಪೂರ್ಣ ದಿನದಲ್ಲೂ ಬರೋದಿಲ್ಲ. ರಾತ್ರಿಯನ್ನ ದಿನವನ್ನಾಗಿ ಮಾಡ್ಲಿಕ್ಕೆ ರಾತ್ರಿ ಪೂರ್ಣ ಆದ್ಮೇಲೆ ಬರ್ತೀನಿ. ಆ ಬಾಬಾ ಬರುವ ಸಮಯನೇ ವೈರಾಗ್ಯದ ಸಮಯ ಆಗಿರುತ್ತೆ. ಹಾಗಾಗಿ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳಿ ಮಹಿಮೆ ಮಾಡ್ತಾರೆ. ಆ ವೈರಾಗ್ಯದ ಸಮಯದಲ್ಲೇ ನಾನು ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ತುಮ್ ಜಾನ್ತೆ ಹೋ आधा कल्प है रावण राज्य, उसमें अनेक प्रकार का दुख है. ತಾವು ತಿಳ್ಕೊಂಡಿದ್ರಿ ಈಗಿರೋದು ರಾವಣ ರಾಜ್ಯ, ಅರ್ಧ ಕಲ್ಪದಿಂದ ರಾವಣ ರಾಜ್ಯ, ಅದರಲ್ಲಿ ಎಷ್ಟು ಪ್ರಕಾರದ ದುಃಖ ಇತ್ತು ಅನ್ನೋದು ನೋಡಿದಿರಿ. फिर बाप नई दुनिया स्थापन करते हैं तो उसमें सुख ही सुख मिलता है. ಇಲ್ಲಿ ಎಷ್ಟು ದುಃಖನೇ ದುಃಖ ನೋಡಿದ್ರಿ, ಅನೇಕ ಪ್ರಕಾರದ ದುಃಖಗಳನ್ನ ನೋಡ್ಬಿಟ್ಟಿದ್ರಿ. ಈಗ ಬಾಬಾ ಇಂಥ ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾರೆ, ಅಲ್ಲಿ ಸುಖನೇ ಸುಖ ಇರುತ್ತೆ. ದುಃಖದ ಹೆಸರು ಕೂಡ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕಹ ಬಿ ಜಾತಾ ಹೈ ಯಾ ಸುಖ ಅವ್ರ ದುಃಖ ಕಾ ಖೇಲ್ ಹೇ. ಹೇಳ್ತಿರಲ್ವಾ, ಇದು ಸುಖ ದುಃಖದ ಆಟ ಅಂತ ಹೇಳಿ. ಅರ್ಧ ಕಲ್ಪ ಸುಖನೇ ಸುಖ ಇತ್ತು, ಇನ್ನು ಅರ್ಧ ಕಲ್ಪ ದುಃಖನೇ ದುಃಖ. ಸುಖಮಾನ ರಾಮ್, ದುಃಖಮಾನ ರಾವಣ. ಸುಖ ಅಂದ್ರನೇ ರಾಮ, ರಾಮನ ಜಗತ್ತಾಗಿತ್ತು. ದುಃಖ ಅಂದ್ರನೇ ರಾವಣ. रावण पर जीत पाते हो तो फिर राम राज जाता है आता है. फिर आधा कल्प के बाद ರಾವಣ ರಾಜ್ ಪರ್ ಜೀತ್ ಪಾನಾಯ್. ಬಾಬಾ ಹೇಳ್ತಿದ್ದಾರೆ, ಈಗ ರಾವಣನ ಮೇಲೆ ತಾವು ಜಯ ಗಳಿಸ್ತೀರಂದ್ರೆ ರಾಮ ರಾಜ್ಯದಲ್ಲಿ ಹೊರಟೋಗ್ತೀರಿ. ನಂತರ ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಬರುತ್ತೆ ಅಂತೇಳಿ ಬಾಬಾ ಹೇಳ್ತಾರೆ. ಆಗ ರಾಮನ ರಾಜ್ಯ ಸಮಾಪ್ತಿ ಆಗತ್ತೆ, ರಾವಣನ ರಾಜ್ಯ ಶುರುವಾಗತ್ತೆ. ರಾಜ್ಯ ಕರ್ತೆ ಹೇ ತುಮ್ ಅಭಿ ಮಾಯಾ ಪರ್ ಜೀತ್ ಪಾತೆ ಹೋ. ಈಗಂತೂ ತಾವು ಮಾಯೆ ಮೇಲೆ ಜಯ ಗಳಿಸ್ತಾ ಇದ್ದೀರಿ. ಅಕ್ಷರ ಬಾಯಿ ಅಕ್ಷರ ಬೈ ಅಕ್ಷರ ತುಮ್ ಅರ್ಥ ಸಹಿತ ಕಾತೆ ಹೋ, ಯಾ ತುಮಾರಿ ಈಶ್ವರಿಯ ಭಾಷಾ ಹೇ. ಬಾಬಾ ಹೇಳ್ತಾರೆ, ಒಂದೊಂದು ಅಕ್ಷರನು ಕೂಡ ಅರ್ಥ ತಿಳ್ಕೊಳ್ತಾ ಇದ್ರಿ. ಇದು ಈಶ್ವರಿಯ ಭಾಷೆ, ಈಶ್ವರಿಯ ಪದಗಳು. ಯಾಕೆಂದ್ರೆ ಈ ಪದಗಳು ಎಲ್ಲೂ ಕೇಳಿಲ್ಲ. ಮುಕ್ತಿದಾತ, ಸದ್ಗತಿ ದಾತ, ಬಾಬಾ ಏನೆಲ್ಲ ಹೇಳ್ತಾರೆ ಪದಗಳು, ಈ ಎಲ್ಲಾ ಅಕ್ಷರಗಳು ಈ ಸಮಯದಲ್ಲೇ ಕೇಳ್ತಾ ಇದ್ರಿ. ಯಾಕೆಂದ್ರೆ ಇದು ಈಶ್ವರಿಯ ಪದಗಳಾಗಿದೆ, ಈಶ್ವರಿಯ ಭಾಷೆ ಆಗಿದೆ. ಯಾಕೋ ಈ ಸಮझेंगे ತೋಡೆ ಹಿ, ಇವನ್ನ ಯಾರಾದ್ರೂ ತಿಳಿಸ್ಕೊಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈಶ್ವರ್ ಕೈಸೆ ಬಾತ್ ಕರ್ತೆ ಹೇ, ಸ್ವತಃ ಈಶ್ವರನೇ ಹೇಗ್ ಮಾತಾಡ್ತಾರೆ, ಎಂತೆಂತ ಶಬ್ದಗಳನ್ನ ಬಳಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಕೇಳದೆ ಇರುವ ಪದಗಳೆಲ್ಲ ಈಗ ಕೇಳ್ತಾ ಇದ್ದೀರಿ. ಹಾಗಾಗಿ ಇದು ಈಶ್ವರಿಯ ಶಬ್ದಗಳಾಗಿ, ಈಶ್ವರನ ಮಾತುಗಳಾಗಿದೆ. ತುಮ್ ಜಾನ್ತೆ ಹೋ ಯಹ ಗಾಡ್ ಫಾದರ್ ಬಿ ಭಾಷಾ ಹೇ, ಕ್ಯೂಕಿ ಗಾಡ್ ಫಾದರ್ ನಾಲೆಜ್ ಫುಲ್ ಹೇ. ಯಾಕೆಂದ್ರೆ ಹೊಸ ಪದ, ಹೊಸ ಜ್ಞಾನ, ಹೊಸ ಜ್ಞಾನದಲ್ಲಿ ಹೊಸ ಪದಗಳೇ ಹೊರಗೆ ಬರ್ತದೆ. ಯಾಕೆಂದ್ರೆ ಸ್ವತಃ ಈಶ್ವರನೇ ಜ್ಞಾನದ ಸಾಗರ ಆಗಿದ್ದಾರೆ, ಜ್ಞಾನ ಪೂರ್ಣ ಆಗಿದ್ದಾರೆ. ಜ್ಞಾನ ಪೂರ್ಣನಲ್ಲಿರೋ ಹೊಸ ಹೊಸ ಜ್ಞಾನಗಳು, ಸೃಷ್ಟಿ ಚಕ್ರ, ಬಾಬಾ ಹೇಳ್ತಾರೆ ಕಲ್ಪವೃಕ್ಷ, ಇವೆಲ್ಲವೂ ಭಗವಂತನ ನಾಲೆಜ್ ನ ಶಬ್ದಗಳಾಗಿವೆ. ಗಾಯ ಬಿ ಜಾತಾ ಹೇ ಯಹ ಜ್ಞಾನ ಕಾ ಸಾಗರ್ ನಾಲೆಜ್ ಫುಲ್ ಹೇ, ತೋ ಜರೂರ್ ಕಿಸಿ ಕೋ ತೋ ನಾಲೆಜ್ ದೇಂಗೆ ನಾ. ಅವ್ರಿಗೆಷ್ಟು ದೊಡ್ಡ ಮಹಿಮೆ ಇದೆ, ಜ್ಞಾನದ ಸಾಗರ, ನಾಲೆಜ್ ಫುಲ್ ಅಂತೇಳಿ. ಹಾಗಾದ್ರೆ ಯಾರಿಗಾದ್ರೆ ಅಂತ ಜ್ಞಾನವನ್ನ ಕೊಟ್ಟಿರ್ಬೇಕಲ್ವಾ. ಅಭಿ ತೋ ತುಮ್ ಸಮಜ್ತೆ ಹೋ ಕೈಸೆ ಬಾಬಾ ನಾಲೆಜ್ ದೇತೆ ಹೇ. ಇಷ್ಟೊಂದು ಮಹಿಮೆ ಇರುವಂತ ತಂದೆ ಜ್ಞಾನ ಕೊಟ್ರು, ಹೆಂಗ್ ಕೊಟ್ರು, ಹೇಗ್ ಕೊಡ್ತಿದ್ದಾರೆ ಅನ್ನೋದಿಗೆ ನೀವು ಅನುಭವ ಮಾಡ್ತಾ ಇದ್ರಿ. ಜ್ಞಾನದ ಸಾಗರ ಓದ್ತಾ ಇದ್ದೀರಿ, ಜ್ಞಾನ ಪ್ರತಿ ದಿನ ಎಷ್ಟು ಶ್ರೇಷ್ಠ ಜ್ಞಾನ ಅನ್ನೋದು ತಿಳ್ಕೊಳ್ತಾ ಇದ್ರಿ. ಅಪ್ಪನಿ ಬಿ ಪಹಚಾನ್ ದೇತೆ ಹೇ ಅವ್ರ ಸೃಷ್ಟಿ ಚಕ್ರ ಕಾ ಬಿ ನಾಲೆಜ್ ದೇತೆ ಹೇ. ಜ್ಞಾನದ ಸಾಗರ, ಜ್ಞಾನದಲ್ಲಿ ಏನೇನು ಹೇಳ್ತಾರೆ, ತಮ್ಮ ಪರಿಚಯನು ಹೇಳ್ತಾರೆ, ನೀವು ಆತ್ಮಗಳ ಪರಿಚಯನು ಹೇಳ್ತಾರೆ, ಸೃಷ್ಟಿ ಚಕ್ರದ ಎಲ್ಲಾ ಜ್ಞಾನವನ್ನು ಹೇಳ್ತಾರೆ. ತಮ್ಮದೇ ಶಬ್ದಗಳನ್ನ ಉಪಯೋಗ ಮಾಡ್ತಾ ಬಾಬಾ ನಮ್ಗೆ ಜ್ಞಾನ ಹೇಳ್ತಾರೆ. ಈ ಪದಗಳು ಹೊರಗಿನ ಲೌಕಿಕದಲ್ಲಿ ಜ್ಞಾನದಲ್ಲಿ ಸಿಗೋದಿಲ್ಲ. ಈಗ ಹೊಸ ಹೊಸ ಪದಗಳು ಈ ಜ್ಞಾನದಲ್ಲಿ. ಜೋ ನಾಲೆಜ್ ಲೇನೆ ಸೆ ಹಮ್ ಚಕ್ರವರ್ತಿ ರಾಜ ಬಂತೆ. ಈ ಭಗವಂತನ ಈ ನಾಲೆಜ್ ಅನ್ನ ಪಡ್ಕೊಳ್ಳೋದ್ರಿಂದ ತಾವು ಚಕ್ರವರ್ತಿ ರಾಜರಾಗ್ಬಿಡ್ತೀರಿ.
ಸ್ವದರ್ಶನ್ ಚಕ್ರ ಹೇನಾ ಬಾಬಾ ಹೇಳ್ತಿದ್ದಾರೆ ಸ್ವದರ್ಶನ ಚಕ್ರ ಇದು ಜ್ಞಾನ ನೋಡಿ ಹೇಗಿದೆ, ಹೊಸ ಜ್ಞಾನ, ಹೊಸ ಪದ. ಬಾಪ್ ಕಾ ಕಹನೆ ಸೆ ಹಮಾರೆ ಪಾಪ್ ಕಟ್ ಜಾತೆ ಹೇ. ಬಾಬಾ ಅಂತ ಹೇಳಿದ್ರೆ ಸಾಕು ನಿಮ್ಮ ಪಾಪಗಳು ಕಟ್ಟಾಗತ್ತೆ. ಅಷ್ಟು ಶ್ರೇಷ್ಠ ಜ್ಞಾನ. ಚಕ್ರವನ್ನ ತಿರುಗಿಸಿದ್ರೆ ಸಾಕು ಚಕ್ರವರ್ತಿ ರಾಜರಾಗ್ತಾರೆ. ಎಷ್ಟು ಸಹಜ ಜ್ಞಾನ. ಯಹ ಹಿ ತುಮಾರ ಅಹಿಂಸ ಚಕ್ರ ಯಾದ್ ಹೇ. ಬಾಬಾ ಹೇಳ್ತೀನಿ ನಿಮ್ದಿಗಂತೂ ಅಹಿಂಸ ಆಗಿರುವಂತ ಚಕ್ರ ಆಗುತ್ತೆ. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರೆ ಕೃಷ್ಣ ಚಕ್ರವನ್ನ ಬಿಟ್ರೆ ಹಿಂಸೆ ಚಕ್ರ, ಎಲ್ಲರ ತಲೆ ಹೂಳೋಗುತ್ತೆ. ಹೀಗೆ ಅಸುರರ ತಲೆಯನ್ನ ತಗಿಲಿಕ್ಕಾಗಿ ಅದು ಹಿಂಸೆ ಮಾಡುವ ಚಕ್ರ ಅಂತೇಳಿ ತೋರಿಸ್ತಾರೆ. ಆದ್ರೆ ಇದು ನಿಮ್ಮದು ಅಹಿಂಸಾ ಚಕ್ರ ಆಗಿದೆ, ಸ್ವದರ್ಶನ ಚಕ್ರ. ವಹ ಚಕ್ರ ಹೇ ಹಿಂಸ ಸಿರ್ ಕಾಟ್ನೆ ಕಾ ಹೇ. ಅಲ್ಲಿಯ ಹಿಂಸೆಯ ಚಕ್ರ ಅದು ತಲೆಯನ್ನ ಕತ್ತರಿಸುವ ಚಕ್ರ ಆಗಿದೆ. ಇಹ ಅಜ್ಞಾನಿ ಮನುಷ್ಯ ಏಕ್ದೋಕೋ ಸಿರ್ ಕಾಟ್ತೆ ರಹತೆ ಹೇ. ಇಲ್ಲಂತೂ ಅಜ್ಞಾನಿ ಮನುಷ್ಯರು ಪರಸ್ಪರ ಒಬ್ಬರಿಗೊಬ್ಬರು ಜಗಳ ಆಡ್ಕೊಂಡು ತಲೆಯನ್ನ ಕತ್ತರಿಸ್ತಾ ಇರ್ತಾರೆ. ಎಷ್ಟು ಹಿಂಸೆ ಇದೆ. ತುಮ್ ಇಸ್ ಸ್ವದರ್ಶನ್ ಚಕ್ರಕ್ಕೂ ಜಾನನೆ ಸೆ ಬಾದಶಾಹಿ ಪಾತೆ ಹೋ. ಬಾಬಾ ಹೇಳ್ತಿರ್ತಾವ ಸ್ವದರ್ಶನ ಚಕ್ರವನ್ನ, ಚಕ್ರದ ಜ್ಞಾನ ತಿಳ್ಕೊಂಡ್ರೆ ಚಕ್ರವರ್ತಿ ಆಗ್ತದೆ, ಬಾದಶಾಹಿ ಸಿಗುತ್ತೆ. काम महाशत्रु है जिससे आदि मध्य अंत दुख मिलता है, वह ही दुख का चक्र तुमको बाप यह चक्र का नॉलेज समझाते हैं. ಬಾಬಾ ಹೇಳ್ತಾರೆ ಅಲ್ಲಿ ಅದು ದುಃಖದ ಚಕ್ರ ಆಗಿದೆ. ಆದ್ರೆ ಬಾಬಾ ನೀವು ಮಕ್ಕಳಿಗೆ ಇಲ್ಲಿಯ ಅಹಿಂಸಾ ಚಕ್ರದ ಜ್ಞಾನವನ್ನ ಹೇಳಿದ್ದಾರೆ. ಸ್ವದರ್ಶನ ಚಕ್ರಧಾರಿ ಬನು. ಬಾಬಾ ನಮ್ಮ ಮಕ್ಕಳಿಗಾಗಿ ಹೇಳ್ತಾರೆ ತಾವು ಸ್ವದರ್ಶನ ಚಕ್ರಧಾರಿಗಳಾಗಿ. ಶಾಸ್ತ್ರೋ ಮೇ ತೋ ಕಿತ್ನಿ ಕಥಾಯೆ ಬನಾ ದಿಯಾ ಹೇ. ಶಾಸ್ತ್ರದಲ್ಲಿ ಈ ಚಕ್ರಕ್ಕಾಗಿ ಎಷ್ಟೊಂದು ಕಥೆಗಳನ್ನ ಮಾಡಿದ್ದಾರೆ. ಹೀಗೆ ಒಂದಕ್ಕೆ ಅನೇಕ ಕಥೆಗಳನ್ನ ಪೋಣಿಸ್ತಾ ಹೋಗ್ತಾರೆ. ತುಮ್ಕೋ ಅಭಿ ಯಾ ಸಬ್ ಭೂಲ್ನಾ ಪಡ್ತಾ ಹೇ. ಈಗಂತೂ ತಾವು ಶಾಸ್ತ್ರದಲ್ಲಿ ಏನೆಲ್ಲ ಕಥೆಗಳನ್ನ ಕೇಳಿದ್ದೀರಿ ಅದೆಲ್ಲ ಈಗ ಮರಿಬೇಕಾಗತ್ತೆ. ಸಿರ್ಫ್ ಏಕ್ ಬಾಪ್ ಕೋ ಯಾದ್ ಕರ್ನಾ ಹೇ ಕ್ಯೂಂಕಿ ಬಾಪ್ ಸೆ ಹಿ ಸ್ವರ್ಗ ಕಾ ವರ್ಷ ಲೇಂಗೆ. ಒಬ್ಬ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ. ಯಾಕೆಂದ್ರೆ ಬಾಬಾ ಹೇಳ್ತಾರೆ ತಂದೆಯಿಂದ ಸ್ವರ್ಗದ ಆಸ್ತಿ ಪಡಿಬೇಕಾಗಿದೆ. ಅದಕ್ಕಾಗಿ ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಬಾಪ್ ಕೋ ಯಾದ್ ಕರ್ನಾ ಹೇ ಅವರು ವರ್ಷ ಲೇನಾ ಹೇ. ತಂದೆ ನೆನಪು ಮಾಡ್ತಾ ಇರ್ಬೇಕು, ಆಸ್ತಿಯನ್ನ ಪಡ್ಕೋಬೇಕು. ಏನ್ ಕೇಳ್ತೀರಿ ತಂದೆಯಿಂದನೇ ಕೇಳ್ಬೇಕು. ಏನ್ ಕರ್ಮ ಮಾಡ್ತೀರಿ ತಂದೆಯ ಶ್ರೀಮತದಂತಾನೆ ಕರ್ಮ ಮಾಡ್ಬೇಕು. ಹೀಗೆ ಒಬ್ಬ ತಂದೆಯಿಂದಲೇ ಎಲ್ಲವನ್ನ ಪಡ್ಕೊಳ್ಬೇಕಾಗಿದೆ. सिर्फ बाप को याद करना है. सहज है ना. बेहद का बाप नई दुनिया स्थापन करते हैं तो वर्षा लेने के लिए ही याद करना होता है. ಬೇಹದ್ದಿನ ತಂದೆ ಹೊಸ ಜಗತ್ತು ಸ್ಥಾಪನೆ ಮಾಡ್ತಿದ್ದಾರೆ ನಾವು ಮಕ್ಕಳಿಗೋಸ್ಕರನೇ ಅಂತ. ಹಾಗಾದ್ರೆ ನಾವ್ ಯಾಕೆ ಅಲ್ಲಿಗೆ ಹೋಗ್ಲಿಕ್ಕೆ ಆಸ್ತಿಯನ್ನ ಪಡ್ಕೊಳ್ಬಾರ್ದು ಅಂತೇಳಿ ನೆನಪು ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ನನ್ನನ್ನ ನೆನಪು ಮಾಡಿ. ವಹ ಹಿ ಮನ್ಮನಾಭವ್ ಮಧ್ಯಾಜೀಭವ್. ಮನ್ಮನಾಭವದಲ್ಲಿ ಇರ್ತೀರಂದ್ರೆ ಮಧ್ಯಾಜೀಭವ ನಿಮ್ಗೆ ಸಿಗುತ್ತೆ, ಆಸ್ತಿ ಸಿಗುತ್ತೆ, ಸ್ವರ್ಗ ಸಿಗುತ್ತೆ. ಬಾಪ್ ಅವ್ರ ವರ್ಷಕೋ ಯಾದ್ ಕರ್ತೆ ಬಚ್ಚೋ ಕೋ ಖುಷಿ ಕಾ ಪಾರ ಚಡ್ತಾ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ ತಂದೆಯನ್ನ ನೆನಪು ಮಾಡ್ತಾ, ಆಸ್ತಿಯನ್ನ ನೆನಪು ಮಾಡ್ತಾ ತಾವ್ ಮಕ್ಕಳಿಗೆ ಎಷ್ಟು ಖುಷಿ ನಶೆ ಏರ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಂಥ ಮಾರ್ಷಲ್ ಸಿಕ್ಕಿದ್ದಾರೆ, ಎಷ್ಟು ಶ್ರೇಷ್ಠ ಜ್ಞಾನ ಸಿಕ್ಕಿದೆ. ಹೀಗೆ ದಿನದಿಂದ ದಿನಕ್ಕೆ ನಶೆ ಏರ್ಸ್ಕೊಳ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಹಮ್ ಬೇಹದ್ಗೆ ಬಾಕೆ ಬಚ್ಚೆ ಹೇ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. बाप स्वर्ग की स्थापन करते हैं, हम मालिक थे फिर जरूर होंगे. ಬಾಬಾ ನಮ್ಗಾಗಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ, ಅಲ್ಲಿ ನಾವು ಮಾಲೀಕರಾಗಿದ್ವಿ, ಈಗ ಮತ್ತೆ ಪುನಃ ಮಾಲೀಕರಾಗ್ಬೇಕಾಗಿದೆ. ಫಿರ್ ತುಮ್ ಹಿ ನರಕವಾಸಿ ಹುಯಿ ಹೋ. ಈಗ ಮತ್ತೆ ನೀವು ನರಕವಾಸಿ ಆಗಿದ್ದೀರಿ. ಸ್ವರ್ಗವಾಸಿ ಆಗಿರೋರು ನರಕವಾಸಿ ಆಗಿದ್ರಿ, ಈಗ ಮತ್ತೆ ಸ್ವರ್ಗವಾಸಿ ಆಗ್ಬೇಕಾಗಿದೆ. ಅಬ್ सतो प्रधान थे अब तमो प्रधान बने हो. ಭಕ್ತಿ ಮಾರ್ಗ ಮೇ ಬಿ ಹಮ್ ಹಿ ಆಯೇ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಕೂಡ ನಾವು ಬರ್ತಾ ಬಂದಿದ್ವಿ. ಆಲ್ ರೌಂಡರ್ ಚಕ್ರ ಲಗಾಯ ಹೇ. ಹೀಗೆ ಸತೋ ಪ್ರಧಾನ ಜಗತ್ತಿನಲ್ಲಿರೋರು ಮತ್ತೆ ಭಕ್ತಿ ಮಾರ್ಗದಲ್ಲಿ ಬಂದ್ರಿ, ಭಕ್ತಿಯನ್ನ ಮಾಡ್ತಾ ಈಗ ಮತ್ತೆ ತಮೋ ಪ್ರಧಾನ ಜಗತ್ತಿನಲ್ಲಿ ಬಂದಿದ್ರಿ. ಹೀಗೆ ಬಾಬಾ ಹೇಳ್ತಾರೆ ನೀವು ಇಡೀ ಚಕ್ರವನ್ನ ತಿರುಗಿಸುವಂತ ಆಲ್ ರೌಂಡ್
ಚಕ್ರಧಾರಿ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಹಮ್ ಹಿ ಭಾರತವಾಸಿ सूर्यवंशी फिर चंद्रवंशी फिर वैश्य क्षुद्र बने फिर नीचे गिरे है. ಹೀಗೆ ಬಾಬಾ ಹೇಳ್ತಾರೆ ಎಷ್ಟು ಶ್ರೇಷ್ಠ ಇದ್ರಿ. ಸೂರ್ಯವಂಶಿ ಮನೆತನ, ಚಂದ್ರವಂಶಿ, ವೈಶ್ಯವಂಶಿ, ಕ್ಷುದ್ರವಂಶಿ, ಈಗ ಪೂರ್ಣ ಕೆಳಗಿಳ್ತಿದ್ರಿ. ಹಮ್ ಭಾರತವಾಸಿ ದೇವಿ ದೇವತಾತೆ ಫಿರ್ ಹಮ್ ಹಿ ಗಿರೆ ಹೇ. ನಾವೇ ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ವಿ. ಎಲ್ಲರ ಇಡೀ ಭಾರತವಾಸಿಗಳೆಲ್ಲ ದೇವಿ ದೇವತೆಗಳೇ ಇದ್ರಿ. ಈಗ ಭಾರತವಾಸಿಗಳೆಲ್ಲರೂ ಬಿತ್ತೋಗಿದ್ದಾರೆ. ತುಮಕು ಅಭಿ ಸಾರಾ ಮಾಲೂಮ್ ಪಡ್ತಾ ಹೈ. ಹಮ್ ವಾಮ ಮಾರ್ಗ ಮೇ ಜಾತೆ ತೋ ಕಿತನಿ ಚೀಚಿ ಬನ್ ಜಾತೆ ಹೋ. ತಾವು ಮಕ್ಕಳಿಗೆ ಗೊತ್ತಾಗಿದೆ, ನಾವು ವಾಮ ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಎಷ್ಟೊಂದು ಚೀಚಿ ಆಗ್ಬಿಟ್ಟಿದೀವಿ, ಎಷ್ಟು ಪತಿತ ಆಗಿದೀವಿ ಅನ್ನೋದು ಗೊತ್ತಾಯ್ತು. ಮಂದಿರ್ ಮೇ ಬಿ ಐಸೆ ಚೀಚಿ ಚಿತ್ರ ಬನಾಯೆ ಹುಯೆ ಹೇ. ಮಂದಿರದಲ್ಲೂ ಕೂಡ ಎಷ್ಟೊಂದು ಚೀಚಿ ಆಗಿರುವ ಚಿತ್ರಗಳನ್ನ ಮಾಡ್ತಾರೆ. ಹೀಗೆ ದೇವತೆಗಳು ಈಗ ಚೀಚಿ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತಿದ್ದಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಹಾಗೆ ಗಡಿಯೋ ಮೇ ಬಿ ಐಸೆ ಚಿತ್ರೋ ಕಾ ವಾಲಿ ಬನಾತೆ ತೆ. अब तुम समझते हो हम से फिर पुनर्जन्म लेते लेते कितना चीची बनते. ಬಾಬಾ ಹೇಳ್ತಿರ, ಮೊದಲು ನೀವು ನೋಡ್ಕೋತೀರಿ ನಾವು ದೇವತೆಗಳು ಹೆಂಗಿದ್ವಿ, ಎಷ್ಟು ಮಧುರ ಆಗಿದ್ವಿ, ಎಷ್ಟೊಂದು ಗುಲ್ ಆಗಿದ್ವಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈಗ ಪುನರ್ಜನ್ಮ ತೆಗೆದುಕೊಳ್ತಾ ಎಷ್ಟೊಂದು ಚೀಚಿ ಆಗಿದ್ದೀರಿ. ಈ ಸತ್ಯುಗಕ್ಕೆ ಮಾಲೀಕತೆ ತೋ ದೈವಿ ಗುಣವಾಲೆ ಮನುಷ್ಯತೆ. ಸತ್ಯುಗದ ಮಾಲೀಕರಾಗಿದ್ರಿ, ದೈವಿ ಗುಣಗಳಿರುವಂತವರಾಗಿದ್ರಿ. ಅಭಿ ಅಸುರಿ ಗುಣವಾಲೆ ಬನೆ ಹೋ ಅವ್ರ ಕೋಯಿ ಫರ್ಕ್ ನಹಿ ಹೇ. ಮತ್ತಿನ್ನೇನು ವ್ಯತ್ಯಾಸ ಇಲ್ಲ, ಅದೇ ಮುಖ ಲಕ್ಷಣ ಎಲ್ಲ ಇದ್ದಾರೆ. ಅಲ್ಲಿ ದೈವಿ ಗುಣ ಇತ್ತು, ಇಲ್ಲಿ ಅಸುರಿ ಗುಣ ಇತ್ತು, ಇಷ್ಟೇ ವ್ಯತ್ಯಾಸ ಇರೋದು ಅಂತ ಬಾಬಾ ಹೇಳ್ತಿದ್ದಾರೆ. ಪೂಚ್ವಾಲೆ ವಾ ಸುಂಡೆ ವಾಲೆ ಮನುಷ್ಯ ಹೋತೆ ನಹಿ ಹೇ. ಹೇಗೆ ಭಕ್ತಿಯಲ್ಲಿ ತೋರಿಸ್ರಿ, ಬಾಲ ಇರುವಂತವ್ರು, ಸೊಂಡಿಲು ಇರುವಂತ ಮನುಷ್ಯರು, 8 ಭುಜಗಳಿರುವಂತವ್ರು, ಕೈಗಳಿರುವಂತವ್ರು, ಕೊಂಬುಗಳಿರುವಂತ ಮನುಷ್ಯರು ಅಂತ. ಆದ್ರೆ ಆ ರೀತಿ ಯಾವುದೇ ಇರುವುದಿಲ್ಲ. ದೇವತೆಗಳಿಗೆ ನಿಮ್ಮಂಗೆ ಇರ್ತಾರೆ. ಅವ್ರಿಗೆ ಬಾಲ ಇರುವಂತದ್ದು, ಕೊಂಬು ಇರುವಂತದ್ದು, ಸೊಂಡಿಲು ಇರುವಂತ ದೇವತೆಗಳು ಇರೋದೇ. ಇಷ್ಟೇ ವ್ಯತ್ಯಾಸ. ದೈವಿ ಗುಣಗಳಿರುತ್ತೆ, ಅಸುರಿ ಗುಣಗಳಿರುತ್ತೆ. ಇಲ್ಲಿ ಹಸುರುಗಳಿಗೆ ಇರೋ ಕಾರಣ ಅಸುರರು ಅಂತ ಹೇಳಿ ಕರೀತಾರೆ, ಅಲ್ಲಿ ದೈವಿ ಗುಣಗಳಿರುವ ಕಾರಣ ದೇವತೆಗಳಂತ ಹೇಳಿ ಕರೀತಾರೆ. ಇಷ್ಟೇ ವ್ಯತ್ಯಾಸ ಹೊರತು ದೇವತೆಗಳಿಗೆ ಬಾಲ ಸುಂಡಿಲು ಇರುತ್ತೆ ಅಲ್ಲ ಅಂತ ಬಾಬಾ ಹೇಳ್ತಾರೆ. ದೇವತೋಂಕಿ ಸಿರ್ಫ್ ಇಹ ನಿಶಾನಿಯಾ ಹೇ. ದೇವತೆಗಳಿಗೆ ಇವೆಲ್ಲ ಚಿಹ್ನೆಗಳು, ಗುರುತುಗಳು. ಬಾಕಿ ತೋ स्वर्ग प्राय लोप हो जाए है, फिर यह चित्र निशानी है. चंद्रवंशी की निशानी है. अभी तुम माया पर जीत पाने के लिए युद्ध करते हो. ಚಂದ್ರವಂಶಿಯರಿಗಾಗಿ ನಿಶಾನೆ ತೋರಿಸಿದ್ದಾರೆ. ಇವರು ಮಾಯೆ ಮೇಲೆ ಯುದ್ಧ ಮಾಡೋರು, ನಿರಂತರ ಯುದ್ಧ ಮಾಡ್ತಾನೆ ಇದ್ದಾರೆ, ಕೊನೆಯವರೆಗೂ ಅಂತಿಮದವರೆಗೂ ಯುದ್ಧ ಮಾಡೋರೆ ಚಂದ್ರವಂಶಿಗಳು. ಅದಕ್ಕಾಗಿ ಬಿಲ್ಲು ಬಾಣ ತೋರಿಸಿದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ದೇವತೆಗಳಿಗೆ ಸತ್ಯಯುಗದಲ್ಲಿ ಬರೋರ್ಗೆ ಅವರು ಸುಂದರರು, ಮಧುರರು, ಎಷ್ಟೊಂದು ಅವರು ಮಾಯ ಮೇಲೆ ಜಯ ಗಳಿಸಿದವರು, ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗ್ತಾ ಇರುವಂತವ್ರು, ಸದಾ ಉಮಂಗ ಉತ್ಸಾಹದಲ್ಲಿ ಇರುವಂತವ್ರು, ನೃತ್ಯ ಮಾಡುವಂತವ್ರು ಸತ್ಯಯುಗದವರಿಗಾಗಿ ನಿಶಾನಿ ತೋರಿಸ್ತಾರೆ. अभी तुम माया पर जीत पाते हो, युद्ध करते करते फेल हो जाते हैं, तो उनकी निशानी तीर ಕಮಾನ ಹೇ. ಹೀಗೆ ಬಾಬಾ ಹೇಳ್ತಾರೆ, ಯುದ್ಧ ಮಾಡ್ತಾ ಮಾಡ್ತಾ ಫೇಲ್ ಆಗ್ತಾರೆ ಮಾಯೆ ಜೊತೆಗೆ ಈ ಸಮಯದಲ್ಲಿ. ಅದಕ್ಕಾಗಿನೇ ತ್ರೇತಾದಲ್ಲಿ ಅಥವಾ ಚಂದ್ರವಂಶದಲ್ಲಿ ಬರೋರಾಗ್ತಾರೆ. ಅದಕ್ಕಾಗಿನೇ ಈ ಬಿಲ್ಲು ಬಾಣದ ಗುರುತು ಅಂತ ಬಾಬಾ ಹೇಳ್ತಿದ್ದಾರೆ. भारतवासी वास्तव में ही देवी देवता घराने की है, नहीं तो किस घराने की ಗಿನೆ ಜಾಯಿ. ಬಾಬಾ ಹೇಳ್ತಿದ್ದಾರೆ, ಭಾರತವಾಸಿಗಳು ಮೂಲತಃ ದೇವಿ ದೇವತಾ ಮನೆತನದವ್ರು. ಇಲ್ಲಾಂದ್ರೆ ಭಾರತವಾಸಿಗಳನ್ನ ಯಾವ ಮನೆತನದವ್ರು ಅಂತ ಹೇಳಿ ಹೇಳ್ತೀರಿ, ಲೆಕ್ಕ ಹಾಕ್ತೀರಿ, ಯಾರ ಜೊತೆ ಸೇರಿಸ್ತೀರಿ ಅಂತ ಬಾಬಾ ಕೇಳ್ತಾರೆ. ಪರಂತು ಭಾರತವಾಸಿयों को अपने घराने का मालूम न होने के कारण ಹಿಂದೂ ಕಹ ದೇತೆ ಹೇ. ತಾವು ಯಾವ ಮನೆತನದವರು ಅನ್ನೋದು ಗೊತ್ತಿಲ್ಲದೆ ಇರುವ ಕಾರಣ ಅವರು ತಮ್ಮನ್ನ ಹಿಂದೂ ಅಂತ ಹೇಳಿ ಹೇಳ್ಕೊಂಡು, ಯಾಕೆಂದ್ರೆ
ದೇವಿ ದೇವತಾ ಮನೆತನದವ್ರಂತ ಹೇಳ್ಕೊಂಡ್ರೆ ತಾವು ಎಷ್ಟು ಪತಿತ ಆಗಿದ್ದೀವಿ, ಅಸುರಿ ಗುಣಗಳಿದಾವೆ, ಹೀಗೆ ಅವರಲ್ಲಿ ಗುಣಗಳೇ ಇಲ್ಲ. ಹಾಗಾಗಿ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವ ಕಾರಣ ಹಿಂದೂ ಅಂತೇಳಿ ಹೇಳ್ಕೊಂಡ್ರು. ನಹಿತೋ ವಾಸ್ತವ ಮೇ ತುಮಾರ ಯಹಿ ಏಕ್ ಘರಾನ ಹೇ. ನಿಮ್ದು ವಾಸ್ತವದಲ್ಲಿ ಇದೊಂದೇ ಮನೆತನ, ದೇವಿ ದೇವತಾ ಮನೆತನ ಒಂದೇ ಭಾರತವಾಸಿಗಳಿಗಾಗಿ ಇರುವಂತದ್ದು. ಭಾರತ್ ಮೇ ಹಿ ಸಬ್ ದೇವತಾ ಘರಾನೆ ಕಿ ಜೋ ಬೇಹದ್ ಕಾ ಪಾಪ್ ಸ್ಥಾಪನ್ ಕರ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ಭಾರತವಾಸಿಗಳು ದೇವಿ ಮನೆತನದವರು, ದೈವಿ ಮನೆತನದ, ಅದು ಒಬ್ಬ ಪರಂಪಿತ ಪರಮಾತ್ಮ ಸ್ಥಾಪನೆ ಮಾಡಿರುವಂತ ಮನೆತನ ಆಗಿದೆ. ಆ ಮನೆತನದವರೇ ಇವೆಲ್ಲ ಭಾರತವಾಸಿಗಳು. ಶಾಸ್ತ್ರೋं में भी भारत का एक ही है। डीटी डिनास्टी की स्थापन होते हैं, फिर उनमें भिन्न भिन्न ಬ್ರಾಂಚಸ್ ಹೊಜಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹೀಗೆ ಏಣಿಯಲ್ಲಿ ಕೂಡ ಭಿನ್ನ ಭಿನ್ನ ಮನೆತನಗಳ ಸ್ಥಾಪನೆ ಆಗ್ತಾ ಆಗ್ತಾ ಬ್ರಾಂಚಸ್ ಆಗ್ತಾ ಹೋಯ್ತು. ಬಾಪ್ ಸ್ಥಾಪನ್ ಕರ್ತೆ ಹೇ ದೇವಿ ದೇವತಾ ಧರ್ಮ, ಮುಖ್ಯ ಹೈ ಹಿ ಚಾರ್ ಧರ್ಮ. ಫೌಂಡೇಶನ್ ದೇವಿ ದೇವತಾ ಧರ್ಮ ಕಾ ಹೇ. ಮುಖ್ಯವಾಗಿರುವಂತದ್ದು 4 ಧರ್ಮಗಳು, ಅದರಲ್ಲಿ ಫೌಂಡೇಶನ್ ಅಂದ್ರೇನೆ ದೇವಿ ದೇವತಾ ಧರ್ಮ. ನಂತರದಲ್ಲಿ ಆ ಧರ್ಮದ ಕೆಳಗೆ ಬ್ರಾಂಚಸ್ ಆಗಿ ಅನೇಕ ಧರ್ಮಗಳು ಬರುತ್ತೆ. ರಹನೆ ವಾಲೆ ಸಬ್ ಮುಕ್ತಿಧಾಮೆ ಹೇ. ಬಾಬಾ ಹೇಳ್ತಿದ್ರೆ, ಇರುವಂತವ್ರು ತಾವೆಲ್ಲರೂ ಮುಕ್ತಿಧಾಮದಲ್ಲಿ. ಇಲ್ಲಿ ಬಂದ ನಂತರ ಬ್ರಾಂಚಸ್ ಮಾಡ್ಕೋತೀರಿ, ಈ ಧರ್ಮ ಅಂತೇಳಿ. ಬೇರೆ ಅಪ್ಪನೆ ದೇವತೋಂ ಕಿ ಬ್ರಾಂಚಸ್ ಮೇ ಚಲೆ ಜಾಯಂಗೆ. ಈಗ ಬಲೆ ಯಾವ್ಯಾವ ಧರ್ಮದಲ್ಲಿದ್ದಾರೆ, ಮೂಲ ದೇವಿ ದೇವತಾ ಯಾರಿದ್ರು ಮತ್ತೆ ಅವರೆಲ್ಲರೂ ಅದೇ ಧರ್ಮದಲ್ಲಿ ಅದೇ ಬ್ರಾಂಚ್ ಅಲ್ಲಿ ಬರ್ತಾರೆ. ಭಾರತ್ ಕಿ ಬೌಂಡ್ರಿ ಏಕ್ ಹಿ ಹೇ ಅವ್ರ ಕೋಯಿ ಧರ್ಮ ಕಿ ನಹಿ ಹೇ. ಭಾರತ ಒಂದೇ ಧರ್ಮದ ಬೌಂಡ್ರಿ ಆಗಿತ್ತು, ಒಂದೇ ಧರ್ಮ ಇತ್ತು ಇಲ್ಲಿ, ದೇವತಾ ಧರ್ಮ ಒಂದೇ. ನಂತರದಲ್ಲಿ ಅನೇಕ ಧರ್ಮದಗಳು ಬರ್ತಾ ಹೋಯ್ತು. ಜೋ ಸ್ಥಾಪನ್ ಕರ್ನೆ ವಾಲಾ ಬಿ ಹೇ ಬಾಪ್. ಹೀಗೆ ಒಂದೇ ಧರ್ಮವನ್ನ ಸ್ಥಾಪನೆ ಮಾಡುವಂತವ್ರು ಒಬ್ಬ ತಂದೆನೇ ಆಗಿದ್ದಾರೆ. ಫಿರ್ ನಯೇ ನಯೇ ಪತ್ತೆ ನಿಕಲ್ತೆ ಹೇ, ಯಹಾ ಸಾರಾ ಈಶ್ವರಿಯ ಜಾಡ್ ಹೇ. ಹೀಗೆ ನಂತರದಲ್ಲಿ ಅನ್ಯ ಧರ್ಮಗಳೆಲ್ಲ ಬರ್ತಾ ಹೋಯ್ತು. ಹಾಗಾಗಿ ಇದು ಕೂಡ ಈಶ್ವರಿಯ ವೃಕ್ಷ ದೊಡ್ಡದಾಗ್ತಾ ಹೋಯ್ತು. ಬಾಪ್ ಕಾತೆ ಮೈ ಇಸ್ ಜಾಡ್ ಕಾ ಬೀಜ ರೂಪ. ಬಲೆ ಅನ್ಯ ಧರ್ಮದವರು ಇರ್ಬೋದು, ಅವರು ಬಲೆ ರಂಬೆ ಕೊಂಬೆಗಳೇ ಇರ್ಬೋದು, ಅವರೆಲ್ಲ ಈಶ್ವರಿಯ ವೃಕ್ಷದ ರಂಬೆ ಕೊಂಬೆಗಳಾಗಿ ನಾನು ಬೀಜ ಹಾಕಿದ್ದೇನೆ. ಈ ಫೌಂಡೇಶನ್ ಹಿ ಫಿರ್ ಉನ್ಸೆ ಸ್ಟ್ಯೂಬ್ಸ್ ನಿಕಲ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ದೇವಿ ದೇವತಾ ಧರ್ಮ ಫೌಂಡೇಶನ್ ಆಗಿದೆ, ನಂತರದಲ್ಲಿ ರಂಬೆ ಕೊಂಬೆಗಳು ಅನ್ಯ ಧರ್ಮದವರು. मुख्य बात है ही हम सब आत्मा ये भाई भाई है, सब आत्माओं का बाप एक ही है, ಸಭಿ ಉನ್ಕೋ ಯಾದ್ ಕರ್ತೆ ಹೇ. ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳು. ಬಲೆ ಅನ್ಯ ಧರ್ಮದವರೇ ಇರ್ಬೋದು, ಅವರೆಲ್ಲರಿಗಾಗಿ ಬಾಬಾ ಹೇಳ್ತಾರೆ, ಬಾಯಿ ಆಗಿದ್ದೀರಿ, ಒಬ್ಬ ತಂದೆಯ ಮಕ್ಕಳಾಗಿದ್ರಿ, ಎಲ್ಲ ಆತ್ಮಗಳೇ ಆಗಿದ್ದೀರಿ. ಈಗ ಅವರನ್ನೇ ನೆನಪು ಮಾಡ್ಬೇಕಾಗಿದೆ. ಅಬ್ ಬಾಪ್ ಕಾತೆ ಹೇ, ಇಸ್ ಆಂಖೋं से तुम जो कुछ देखते हो उनको भूल जाना है. ಈ ಕಣ್ಣುಗಳಿಂದ ಏನೆಲ್ಲಾ ನೋಡ್ತಾ ಇದ್ದೀರಿ ಅದನ್ನೆಲ್ಲ ಮರಿತಾ ಹೋಗಿ. ಯಹ ಹಿ ಬೇಹದ್ ಕಾ ವೈರಾಗ್ಯ. ಎಲ್ಲವನ್ನ ನೋಡ್ತಾ ಇದ್ರು ಮರಿತಾ ಹೋಗ್ತಿರಲ್ಲ, ಇದು ವೈರಾಗ್ಯ. ಉನ್ಕಾ ಹೈ ಹಿ ಹದ್ ಕಾ, ಅಲ್ಲಿಯವರದ್ದು ಹದ್ದಿನ ವೈರಾಗ್ಯ. ಭಕ್ತಿಯಲ್ಲಿ ಮಾಡುವಂಥದ್ದು, ಸನ್ಯಾಸಿಗಳ ಮಾಡುವಂಥದ್ದು ಹದ್ದಿನ ವೈರಾಗ್ಯ. ಸಿರ್ಫ್ ಘರ್ ಬಾರ್ ಸೆ ವೈರಾಗ್ಯ ಆ ಜಾತಾ ಹೈ. ಕೇವಲ ಮನೆ ಮಠದಿಂದ ಅವ್ರಿಗೆ ವೈರಾಗ್ಯ ಬರುತ್ತೆ. ತುಮ್ಕೋ ತೋ ಇಸ್ ಸಾರಿ ದುನಿಯಾ ಸೆ ಹಿ ವೈರಾಗ್ಯ. ಅಂದ್ರೆ ತಾವ್ ಮಕ್ಕಳಿಗೆ ಮನೆ ಇಡೀ ಜಗತ್ತಿನ ಜೊತೆಗೆ ವೈರಾಗ್ಯ ಇದೆ. ಭಕ್ತಿ ಕೆ ಬಾದ್ ಹೈ ಹಿ ವೈರಾಗ್ಯ ಪುರಾಣಿ ದುನಿಯಾಕ. ಬಾಬಾ ಹೇಳ್ತಾರೆ, ಭಕ್ತಿಯ ನಂತರ ವೈರಾಗ್ಯ, ಹಳೆಯ ಜಗತ್ತಿನ ವೈರಾಗ್ಯ ಅಂತ ಬಾಬಾ ಹೇಳ್ತಾರೆ. ಮನೆ ಮಠದ ಜೊತೆಗೆ ವೈರಾಗ್ಯ ಅಲ್ಲ, ಸಂಬಂಧಿಗಳ ಜೊತೆಗೆ ವೈರಾಗ್ಯ ಅಲ್ಲ, ಆತ್ಮಗಳ ಜೊತೆ ವೈರಾಗ್ಯ ಅಲ್ಲ, ಇಡೀ ಜಗತ್ತಿನ ಜೊತೆಗೇನೆ ಹಳೆ ಜಗತ್ತಿನೊಂದಿಗೆ ವೈರಾಗ್ಯ ಅಂತ ಬಾಬಾ ಹೇಳ್ತಾರೆ. ಫಿರ್ ಹಮ್ ನಯಿ ದುನಿಯಾ ಮೇ ಜಾಯೆಂಗೆ, ವಹಾ ಶಾಂತಿಧಾಮ್, ವಯಾ ಶಾಂತಿಧಾಮ್. ನಾವು ಹೊಸ ಜಗತ್ತಿಗೆ ಹೋಗ್ತೀವಿ, ಅದ ಶಾಂತಿಧಾಮದ ಮೂಲಕ. ಬಾಪ್ ಬಿ ಕತೆ ಹೇ, ಯಹ ಪುರಾನಿ ದುನಿಯಾ ಭಸ್ಮ ಹೋನಿ ಹೇ.
इस पुरानी दुनिया से अब ದಿಲ್ ನಹಿ ಲಗ್ನೆ ಹೇ. ಈ ಹಳೆ ಜಗತ್ತಿನೊಂದಿಗೆ ಮನಸ್ಸನ್ನಿಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ರಹನಾ ತೋ ಯಹಿ ಹೇ ಜಬ್ ತಕ್ ಲಾಯಕ್ ಬನ್ ಜಾಯ್. ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ಯೋಗ್ಯ ಆಗೋದಿಲ್ವೋ ಅಲ್ಲಿಯವರೆಗೆ ಇಲ್ಲಿಯೇ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಿಸಾಬ್ ಕಿತಾಬ್ ಸಬ್ ಚುಕ್ತ ಕರ್ನಾ ಹೇ. ತಮ್ಮ ಎಲ್ಲಾ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಳ್ಳುವವರೆಗೂ ಇಲ್ಲಿಯೇ ಇರ್ಬೇಕಾಗಿದೆ, ಇಲ್ಲಿನೇ ಯೋಗ್ಯರಾಗ್ಬೇಕಾಗಿದೆ. ತುಮ್ ಆಧಾ ಕಲ್ಪ ಕೆ ಲಿಯೇ ತುಮ್ ಸುಖ ಜಮಾ ಕರ್ತೆ ಹೋ. ಬಾಬಾ ಹೇಳಿದ್ರೆ ಅರ್ಧ ಕಲ್ಪಕ್ಕಾಗಿ ತಾವು ಸುಖವನ್ನ ಇಲ್ಲಿ ಜಮಾ ಮಾಡ್ಕೊಳ್ತಾ ಇದ್ರಿ. ಉನ್ಕಾ ನಾಮ್ ಹಿ ಹೇ ಶಾಂತಿ ಧಾಮ್ ಸುಖ ಧಾಮ್. ಅರ್ಧ ಕಲ್ಪಕ್ಕಾಗುವಷ್ಟು ಸುಖ ಜಮಾ ಮಾಡ್ಕೊಳ್ತಾ ಇದ್ರಿ. ಈಗ ಸುಖಧಾಮದಲ್ಲಿ ಹೋಗೋರಿದ್ರಿ. पहले सुख होता है पीछे दुख. बाप ने समझाया है जो भी नए नए आत्माएं ऊपर से आते हैं वैसे जैसे क्राइस्ट की आत्मा आई उनके ಪೆಹಲೆ ದುಃಖ ನಹಿ ಹೋತಾ. ಬಾಬಾ ಹೇಳ್ತಿರು ಹೊಸ ಹೊಸ ಆತ್ಮಗಳು ಪರಂಧಾಮದಿಂದ ಬಂದಾಗ ಬರ್ತಿದ್ದಂಗೆ ಅವ್ರಿಗೂ ದುಃಖದ ಅನುಭವ ಆಗೋದಿಲ್ಲ, ಎಲ್ಲರೂ ಸುಖದ ಅನುಭವ ಮಾಡ್ತಾರೆ. ನಂತರದಲ್ಲಿ ದುಃಖ ಆಗತ್ತೆ. ಹಾಗೆ ಬಾಬಾ ಕ್ರಿಸ್ತನಿಗಾಗಿ ಉದಾಹರಣೆ ಹೇಳ್ತಿದ್ದಾರೆ. ಕ್ರೈಸ್ತನ ಆತ್ಮ ಮೊದಲು ಬಂದಾಗ ಬಹಳ ಸುಖ ಅನುಭವ ಆಗತ್ತೆ, ನಂತರದಲ್ಲಿ ಅವ್ರಿಗೆ ದುಃಖದ ಅನುಭವ ಆಗತ್ತೆ. ಖೇಲ್ ಖೇಲ್ ಹೈ ಹಿ ಪೆಹಲೆ ಸುಖ್ ಫಿರ್ ದುಃಖ. ಬಾಬಾ ಆಟನೇ ಹಾಗೆ, ಮೊದಲು ಸುಖ ನಂತರ ದುಃಖ, ಸುಖ ದುಃಖದ ಆಟ. ಮೊದಲು ಸುಖ ಇರುತ್ತೆ, ನಂತರ ದುಃಖ. ನಯೇ ನಯೇ ಜೋ ಆತೆ ಹೇ ವಹಾ ಸತೋ ಪ್ರಧಾನ ಹೇ. ಹೊಸ ಹೊಸ ಆತ್ಮಗಳು ಪರಮಧಾಮದಿಂದ ಬಂದಾಗ ಅವರೆಲ್ಲರೂ ಸತೋ ಪ್ರಧಾನ ಆಗಿರ್ತಾರೆ. ಬಾಪ್ ಆತ್ಮ ಜೈಸೆ ತುಮ್ಕಾ ಸುಖ ಕಾ अंदाज जास्ती है वैसे सबका दुख का अंदाज ಜಾಸ್ತಿ है. ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳದ ಲೆಕ್ಕಾಚಾರದಲ್ಲಿ ನೋಡಿದಾಗ ಸುಖನೇ ಹೆಚ್ಚಿನ ಪ್ರಮಾಣದಲ್ಲಿದೆ. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಅಲ್ಲ ಮುಕ್ಕಾಲು ಭಾಗ ನೀವು ಸುಖದಲ್ಲೇ ಇರ್ತೀರಿ ಅಂತ. ಹಾಗೆ ಅನ್ಯ ಆತ್ಮಗಳಿಗೆ ಅದ ಲೆಕ್ಕದಲ್ಲಿ ನೋಡಿದಾಗ ಅವರಿಗಾಗಿ ದುಃಖನೇ ಹೆಚ್ಚಿನ ಪ್ರಮಾಣದಲ್ಲಿದೆ. ಬರ್ತಿದ್ದಂಗೆ ಬಲೆ ಸುಖದಲ್ಲೇ ಇರ್ತಾರೆ, ಆದ್ರೆ ಹೆಚ್ಚಿನ ಪ್ರಮಾಣ ದುಃಖದ ಅನುಭವ ಅವ್ರು ಮಾಡ್ತಾರೆ. ಯಸಬ್ ಬುದ್ಧಿ ಮೇ ಕಾಮ್ ಲಿಯೇ ಜಾತಾ ಹೇ. ಇವೆಲ್ಲ ಬುದ್ಧಿಗಾಗಿ ಕೆಲಸ ಕೊಡ್ಬೇಕಾಗಿದೆ. ಬಾಪ್ ಆತ್ಮ बाप आत्मों को बैठ समझाते रहते हैं या फिर और आत्मों को समझाते हैं. ಬಾಬಾ ನಾವು ಆತ್ಮಗಳಿಗಾಗಿ ಕುಳಿತು ತಿಳಿಸ್ತಾ ಇದ್ದಾರೆ, ಮತ್ತೆ ತಾವು ಅನ್ಯ ಆತ್ಮಗಳಿಗಾಗಿ ತಿಳಿಸ್ಬೇಕಾಗಿದೆ. ಬಾಪ್ कहते हैं मैंने यहाँ शरीर धारण किया है. ಅನ್ಯ ಆತ್ಮಗಳಿಗೆ ತಾವು ಜ್ಞಾನ ಹೇಳ್ಬೇಕಾಗಿದೆ, ನಾನ್ ಶರೀರ ಪಡ್ಕೊಂಡಿರೋದೇ ಜ್ಞಾನ ಹೇಳೋದಕ್ಕಾಗಿ. ಬಹುತ್ ಜನ್ಮೋं के अंत में अर्थात तमो प्रधान शरीर में मैं प्रवेश करता हूँ. फिर उनकी ही ಫಸ್ಟ್ ನಂಬರ್ ಮೇ ಜಾನಾ ಹೇ. ಬಾಬಾ ಹೇಳ್ತಾರೆ ಯಾರ ತನುವಿನಲ್ಲಿ ಶಿವಬಾಬಾ ಬರ್ತಾರೆ ಅವರು ಫಾಸ್ಟ್ ಆಗಿ ನಂಬರ್ 1 ನಲ್ಲಿ ಹೋಗೋರಾಗ್ತಾರೆ. ಫಾಸ್ಟ್ ಸೋ ಲಾಸ್ಟ್, ಲಾಸ್ಟ್ ಸೋ ಫಸ್ಟ್, ಯಹ ಬಿ ಸಮझाना पड़ता है. ಹೀಗೆ ಬಾಬಾ ಹೇಳ್ತಿದ್ದಾರೆ ತಾವು ಫಾಸ್ಟ್ ಆಗಿ ಹೋಗಿ. ಬಾಬಾ ಹೇಳ್ತಿದ್ದಾರೆ ಫಾಸ್ಟ್ ಸೋ ಲಾಸ್ಟ್ ಸೋ ಫಸ್ಟ್ ಬರೋರಾಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. फिर उनका पाठ होना चाहिए. ನಂತರ ಫಸ್ಟ್ ಬ್ರಹ್ಮ ತಂದನೆ, फिर कौन है ಮಮ್ಮ, ಉನ್ಕೆ ಪಾಠ ಹೋನಾ ಚಾಹಿಯೆ. ಮೊದಲ ನಂಬರ್ ನಲ್ಲಿ ಹೋಗೋದು ಬ್ರಹ್ಮ ತಂದೆ, 2ನೇ ನಂಬರ್ ನಲ್ಲಿ ತಯಾರಿದ್ದಾರೆ ಮಮ್ಮಾರವರು. ಹಾಗೆ ಬಾಬಾ ಹೇಳ್ತಿದ್ದಾರೆ ಈ ರೀತಿ ಅವ್ರದ್ದು ಪಾತ್ರ ಇದೆ. ಉಸ್ನೆ ಬಹುತೋं की ಶಿಕ್ಷಾ ದಿಯಾ ಹೇ. ಯಾಕೆ ಮಮ್ಮಾರವರು 2ನೇ ನಂಬರ್ ನಲ್ಲಿ ಆದ್ರು? ಬಾಬಾ ಹೇಳ್ತಾರೆ ಅವ್ರು ಅನೇಕರಿಗೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ. फिर तुम बच्चों के नंबरवार है सो बहुतों की ಶಿಕ್ಷಾ ದೇತೆ ಪಡಾತೆ ಹೇ. ನಂತರದಲ್ಲಿ ನೀವು ಮಕ್ಕಳು ಕೂಡ ನಂಬರ್ ವಾರ್. ಯಾಕೆಂದ್ರೆ ಹೇಗೆ ನೀವು ಓದ್ತಾ ಇದ್ದೀರಿ, ಅನ್ಯರಿಗೆ ಹೇಗೆ ಓದಿಸ್ತಿದ್ದೀರಿ ಅನ್ನೋದ್ರ ಮೇಲೆ ಪದವಿಗಳಿದ್ದಾವೆ. फिर वहाँ पढ़ाने वाला भी ऐसे कोशिश करते हैं जो तुमसे भी ऊंच चले जाते हैं. ಬಾಬಾ ಹೇಳ್ತಿದ್ರು ನೀವು ಅನ್ಯರಿಗೆ ಯಾರಿಗ ಹೋಗಿ ಓದಿಸ್ತಾ ಇದ್ದೀರಿ ಅವರು ಕೂಡ ಪರಿಶ್ರಮ ಪಡ್ತಿದ್ದಾರೆ, ನಾವು ಮುಂದೆ ಹೋಗ್ಬೇಕು, ನಂಬರ್ 1 ನಲ್ಲೇ ಹೋಗ್ಬೇಕು. ಹಾಗಾಗಿ ಅವರು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳುವ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ. ಬಹುತ್ सेंटर पर ऐसे है जो पढ़ाने वाला टीचर से ऊंच चले जाते हैं.
ಬಾಬಾ ಹೇಳ್ತಿದ್ದಾರೆ. ಕೆಲವು ಸೆಂಟರ್ಗಳಲ್ಲಿ ಈ ರೀತಿ ಇದೆ, ಓದಿಸುವಂತ ಶಿಕ್ಷಕರಿಗಿಂತಲೂ ಓದುವಂತ ವಿದ್ಯಾರ್ಥಿಗಳೇ ಮುಂದೆ ಹೋಗ್ಬಿಡ್ತಾರೆ. ಹೀಗೂ ಆಗುವ ಅವಕಾಶ ಇದೆ. ಏಕ್ ಏಕ್ ಕೋ ದೇಕ್ ಜಾತಾ ಹೇ. ಬಾಬಾ ಒಂದೊಂದು ಮಗುವನ್ನು ಕೂಡ ನೋಡ್ತಾರೆ. ಯಾರ್ಯಾರು ಮುಂದೆ ಹೋಗೋರಿದ್ದಾರೆ, ಸಬಿ ಚಲನ್ ಸೇ ಮಾಲೂಮ್ ಪಡ್ತಾ ಹೇ. ಎಲ್ಲರ ಚಲನೆಯಿಂದ ಅಂತೂ ಬಾಬಾರವ್ರಿಗೆ ಗೊತ್ತಾಗತ್ತೆ ಅವರ ನಡವಳಿಕೆ ಹೇಗಿದೆ, ಅವರ ಯೋಗದ ಶಕ್ತಿ ಹೇಗಿದೆ, ಅವರ ದೈವಿ ಗುಣಗಳು ಹೇಗ್ ಧಾರಣೆ ಮಾಡ್ಕೊಂಡಿದ್ದಾರೆ ಎಲ್ಲವನ್ನ ಬಾಬಾ ನೋಡ್ತಾರೆ. ಕೊಯ್ ಕೊಯ್ ಕೂತು ಮಾಯಾ ಐಸೆ ನಾಕ್ ಸೆ ಪಕಡ್ ಲೇತೆ ಹೇ ಜೋ ಏಕದಮ್ ಖಲಾಸ್ ಕರ್ ದೇತಿ ಹೇ. ಹೀಗೆ ಬಾಬಾ ಹೇಳ್ತಿ, ಕೆಲವು ಮಕ್ಕಳಿಗೆ ಮಾಯೆ ಹೀಗೆ ಮೂಗಿಡ್ಕೊಳ್ಳುತ್ತೆ, ತಕ್ಷಣ ಅವರು ಸಮಾಪ್ತಿ ಆಗ್ತಾರೆ, ಬಿದ್ದೋಗ್ಬಿಡ್ತಾರೆ. ವಿಕಾರ ಮೇ ಗಿರ್ ಪಡ್ತೆ ಹೇ. ಆಗೆ ಚಲ್ಕರ್ ತುಮ್ ಬಹುತೋಂ ಕೋ ಸುನಾತೆ रहेंगे. ಬಾಬಾ ಹೇಳ್ತಿದ್ರೆ ಅವರು ಬಹಳ ಜನರಿಗೆ ತಿಳಿಸೋರಾಗಿರ್ತಾರೆ. ವಂಡರ್ ಕಾಯಂಗೆ ಯಹ ತೋ ಹಮ್ಕೋ ಜ್ಞಾನ್ ದೇತಿ ಥಿ, ಫಿರ್ ಯಹ ಕೈಸೆ ಚಲಿ ಗೈ. ಆಶ್ಚರ್ಯ ಆಗುತ್ತಂತೆ ತಾವ್ ಮಕ್ಳು, ಇವ್ರು ನಮ್ಗೆ ಜ್ಞಾನವನ್ನ ಹೇಳ್ತಾ ಇದ್ರು, ಹೆಂಗೆ ಹೊರಟೋದ್ರು ಅಂತೇಳಿ ಆಶ್ಚರ್ಯ ಆಗುತ್ತೆ. ಫಿರ್ ವಹ ಕೈಸೆ ಚಲಿ ಗೈ ಹಮ್ಕೋ ಕಹತಿ ಥಿ ಪವಿತ್ರ ಬನು ಅವರು ಸುಖ್ ಖುದ್ ಫಿರ್ ಚೀಚಿ ಬನ್ ಗೈ ಹಿ. ಹೇಳ್ತಿದ್ರೆ ಮೊದಲು ಓದಿಸ್ತಿದ್ರಂತೆ, ಇವ್ರು ನಮ್ಗೆ ಪವಿತ್ರ ಆಗ್ರಿ ಅಂತೇಳಿ ಓದಿಸ್ತಾ ಇದ್ರು, ಈಗ ಸ್ವತಃ ತಾವೇ ಚೀಚಿ ಆಗ್ಬಿಟ್ಟಿದಾರಲ್ಲ ಅಂತೇಳಿ ಓದುವವರಿಗೆ ಆಶ್ಚರ್ಯ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಮझेंगे तो जरूर है ना. ತಿಳಿಸುವುದಂತೂ ಅವಶ್ಯವಾಗಿ ತಿಳಿಸ್ಬೇಕಾಗಿದೆ. ಬಹುತ್ ಚೀಚಿ ಬನ್ ಜಾತೆ ಹೇ. ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಚೀಚಿ ಆಗ್ಬಿಡ್ತಾರೆ. ಬಾಬಾನೇ ಕಹತೆ ಹೇ ಬಡೆ ಬಡೆ ಅಚ್ಚೆ ಮಹಾರಥಿಯೋ ಕೋ ಭಿ, ದೊಡ್ಡ ದೊಡ್ಡ ಮಹಾರಥಿಗಳಿಗೂ ಕೂಡ ಮಾಯ ಜೋರ್ ಸೆ ಫತ್ಕಾ ಯೋಗಿ ಜೈಸೆ ತುಮ್ ಮಾಯಾ ಕೆ ಫಕ್ ಕರ್ ಜಾತೆ ಹೇ. ಬಾಬಾ ಹೇಳ್ತಿದ್ರೆ ಮಾಯೆ ಎಂತ ಮಹಾರಥಿಗಳನ್ನು ಕೂಡ ತುಳಿದಾಕ್ಬಿಡುತ್ತೆ. ಹೇಗೆ ನೀವು ಈಗ ಮಾಯೆಯನ್ನ ತುಳಿದು ಜಯ ಗಳಿಸ್ತಾ ಇದ್ದೀರಲ್ಲ, ಹಾಗೆ ಮಾಯಾ ಬಿ ಐಸೆ ಕರಾಯಂಗೆ. ಮಾಯೆ ಕೂಡ ನಿಮ್ಮನ್ನ ತುಳಿಯುವ ಪ್ರಯತ್ನ ಮಾಡತ್ತೆ. ಇಂಥ ದೊಡ್ಡ ದೊಡ್ಡ ಮಹಾರಥಿಗಳನ್ನು ಕೂಡ ಮಾಯೆ ತುಳಿದಾಕ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾನೆ ಕಿತ್ತನೆ ಅಚ್ಚಿ ಅಚ್ಚಿ ಫಸ್ಟ್ ಕ್ಲಾಸ್ ರಮಣೀಕ್ ನಾಮ ಬಿ ರಖೆ. ಬಾಬಾರವ್ರ ಯಜ್ಞದ ಆರಂಭದಲ್ಲಿ ಮಕ್ಕಳಿಗಾಗಿ ಎಷ್ಟು ಒಳ್ಳೊಳ್ಳೆ ಫಸ್ಟ್ ಕ್ಲಾಸ್ ಆಗಿರುವ, ರಮಣೀಕ್ ಆಗಿರುವ ಹೆಸರುಗಳನ್ನ ಇಟ್ಟಿದ್ರು. ಅನೇಕರಿಗೆ ಓದಿಸಿದ್ರು, ಅನೇಕರನ್ನ ಪವಿತ್ರ ಆಗ್ರಿ ಅಂತ ಹೇಳಿ ಕುಳಿತು ಓದಿಸ್ತಾ ಇದ್ರು. ಈಗ ಅಂಥವ್ರೇ ತಾವೇ ಪತಿತ ಆಗಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಮಾಯ ಅವ್ರನ್ನ ಹೆಂಗೆ ತುಳಿದಾಕ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪರಂತು ಅಹೋ ಮಾಯಾ ಆಶ್ಚರ್ಯವತ್ತನ್ ಸುನಂತಿ ಕಥಂತಿ ಫಿರ್ ಭಾಗಂತಿ ಫಿರ್ ಗಿರಂತಿ ಹೋಗೆ. ಹೀಗೆ ಮಾಯೆಗಾಗಿ ಬಾಬಾ ಹೇಳ್ತಾರೆ, ಮಾಯೆ ಅಹೋ ಮಾಯೆ ನೀನ್ ಎಷ್ಟು ಶಕ್ತಿಶಾಲಿ ಇದೆಯಾ. ಹೀಗೆ ಕೇಳಿದ್ರು, ಆಶ್ಚರ್ಯವಾಗಿ ಕೇಳಿದ್ರು, ಹೇಳಿದ್ರು, ಮತ್ತೆ ಓಡಿ ಹೋದ್ರು, ಜೊತೆಗೆ ಬಿದ್ದು ಹೋದ್ರು. ಮಾಯಾ ಕಿತನೆ ಜಬರ್ದಸ್ತ್ ಹೇ, ಇಸ್ಲಿಯೇ ಬಚ್ಚೋं को बहुत खबरदार रहना है. ಮಾಯೆ ಎಷ್ಟು ಶಕ್ತಿಶಾಲಿ ಆಗಿದೆ, ಜಬರ್ದಸ್ತ್ ಆಗಿದೆ ಅನ್ನೋದನ್ನ ಬಾಬಾ ನಾವು ಮಕ್ಕಳಿಗಾಗಿ ಹೇಳ್ತಿದ್ದಾರೆ. ಎಚ್ಚರಿಕೆಯಿಂದ ಇರ್ಬೇಕಾಗಿದೆ ಮಾಯೆ ವಿಷಯದಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯುದ್ಧಕ ಮೈದಾನ ಹೇನ, ಇದು ಯುದ್ಧದ ಮೈದಾನ. ಮಾಯೆ ಪ್ರತಿ ಕ್ಷಣ ಕೂಡ ಯುದ್ಧ ಮಾಡ್ತಾನೆ ಇರುತ್ತೆ. ಮಾಯಾಕ್ಕೆ ಸಾಥ್ ತುಮಾರಿ ಕಿತನಿ ಬಡಿ ಯುದ್ಧ ಹೇ. ಮಾಯೆ ಜೊತೆಗೆ ತಾವ್ ಮಕ್ಕಳದು ಎಷ್ಟು ದೊಡ್ಡ ಯುದ್ಧ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ಹೇಳ್ತಿದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಎಲ್ಲಾ ಲೆಕ್ಕಾಚಾರಗಳನ್ನು ಇಲ್ಲಿ ಸಮಾಪ್ತಿ ಮಾಡಿಕೊಂಡು ಅರ್ಧ ಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ಅರ್ಧ ಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ.
ಈ ಹಳೆಯ ಪ್ರಪಂಚದೊಂದಿಗೆ ಈಗ ಮನಸ್ಸನ್ನಿಡಬಾರದು. ಈ ಕಣ್ಣುಗಳಿಂದ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ಮರೆಯಬೇಕಾಗಿದೆ. ಈ ಕಣ್ಣುಗಳಿಗೆ ಏನೆಲ್ಲವೂ ಕಾಣುತ್ತಿದೆಯೋ ಅದನ್ನು ಮರೆಯಬೇಕಾಗಿದೆ. ಎರಡನೇ ಪಾಯಿಂಟ್ ಇದೆ, ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ಇದರಿಂದ ಎಚ್ಚರಿಕೆ ನೀಡಬೇಕಾಗಿದೆ. ಇದರಿಂದ ಎಚ್ಚರಿಕೆ ನೀಡಬೇಕಾಗಿದೆ. ವಿದ್ಯೆಯಲ್ಲಿ ಬಹಳ ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ. ವಿದ್ಯೆಯಲ್ಲಿ ಬಹಳ ತೀವ್ರವಾಗಿ ಮುಂದೆ ಹೋಗಬೇಕಾಗಿದೆ. ಒಬ್ಬ ತಂದೆಯಿಂದ ಕೇಳಬೇಕು ಮತ್ತು ಅವರಿಂದ ಕೇಳಿರುವುದನ್ನು ಅನ್ಯರಿಗೂ ತಿಳಿಸಬೇಕು. ಒಬ್ಬ ತಂದೆಯಿಂದ ಕೇಳಬೇಕು ಮತ್ತು ಅನ್ಯರಿಗೂ ತಿಳಿಸಿಕೊಡಬೇಕು. ಪಾಪ ವರದಾನ ಹೇಳ್ತಿದ್ದಾರೆ, ಬೇಹದ್ದಿನ ದೃಷ್ಟಿ, ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರ ಪ್ರಿಯ ಆಗುವಂತಹ ಡಬಲ್ ಲೈಟ್ ಫರಿಸ್ತಾ ಭವ. ಬೇಹದ್ದಿನ ದೃಷ್ಟಿ, ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರ ಪ್ರಿಯ ಆಗುವಂತಹ ಡಬಲ್ ಲೈಟ್ ಫರಿಸ್ತಾ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ, ಫರಿಸ್ತೆಗಳು ಎಲ್ಲರಿಗೂ ಪ್ರಿಯ ಎನಿಸುತ್ತಾರೆ. ಫರಿಸ್ತೆಗಳಂದ್ರನೇ ಹಗೋರರಿರುವರು, ಸದಾ ಖುಷಿಯಲ್ಲಿರುವರು. ಹಾಗಾಗಿ ಎಲ್ಲರಿಗೂ ಪ್ರಿಯ ಅನಿಸುತ್ತಾರೆ. ಏಕೆಂದ್ರೆ ಫರಿಸ್ತೆ ಎಲ್ಲರಿಗೂ ಬೇಕಾಗಿರುತ್ತಾರೆ. ಫರಿಸ್ತೆಗಳು ಎಲ್ಲರಿಗೂ ಸಹಾಯ ಮಾಡ್ತಿರ್ತಾರೆ. ಫರಿಸ್ತೆಗಳು ಎಲ್ಲರಿಗೂ ಸಹಯೋಗ ಕೊಡ್ತಾ ಇರ್ತಾರೆ. ಹಾಗಾಗಿ ಫರಿಸ್ತೆ ಎಲ್ಲರಿಗೂ ಬೇಕಾಗಿರ್ತಾರೆ. ಒಬ್ಬರು ಇಬ್ಬರಿಗಲ್ಲ, ಬೇಹದ್ದಿನ ದೃಷ್ಟಿ, ವೃತ್ತಿ ಮತ್ತು ಬೇಹದ್ದಿನ ಸ್ಥಿತಿಯುಳ್ಳ ಫರಿಸ್ತ ಸರ್ವ ಆತ್ಮರ ಪ್ರತಿ ಪರಮಾತ್ಮನ ಸಂದೇಶವಾಹಕರಾಗಿರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಫರಿಸ್ತೆಗಳು ಕೇವಲ ಒಬ್ರಿಗಿಬ್ರಿಗೆ ಅಷ್ಟೇ ಅಲ್ಲ ಬೇಕಾಗಿರುತ್ತೆ. ಬೇಹದ್ದಿನ ದೃಷ್ಟಿ ಇರುತ್ತೆ ಫರಿಸ್ತೆಗಳಿಗೆ, ಎಲ್ಲರ ಬಗ್ಗೆ ಒಳ್ಳೆ ದೃಷ್ಟಿ ಇರುತ್ತೆ. ಬೇಹದ್ದಿನ ವೃತ್ತಿ ಇರುತ್ತೆ. ಬೇಹದ್ದಿನ ಸ್ಥಿತಿ ಉಳ್ಳವರು ಫರಿಸ್ತೆಗಳು. ಹಾಗಾಗಿ ಈ ಎಲ್ಲಾ ಫರಿಸ್ತೆಗಳು ದೃಷ್ಟಿಯಿಂದ, ವೃತ್ತಿಯಿಂದ, ಸ್ಥಿತಿಯಿಂದ ಪರಮಾತ್ಮನ ಸಂದೇಶವನ್ನ ಕೊಡುವಂತವ್ರು. ಫರಿಸ್ತೆಗಳು ಸಂದೇಶವಾಹಕರಾಗಿದ್ದಾರೆ. ಫರಿಸ್ತೆ ಅಂದ್ರೇನೆ ಡಬಲ್ ಲೈಟ್. ಫರಿಸ್ತೆ ಸರ್ವರ ಸಂಬಂಧ ಒಬ್ಬ ತಂದೆಗೆ ಜೋಡಿಸುವಂತವ್ರು. ಎಲ್ಲರಿಗೂ ದೃಷ್ಟಿಯಿಂದಲೂ ಸೇವೆ ಮಾಡ್ತಾರೆ, ವೃತ್ತಿಯಿಂದಲೂ ಸೇವೆ ಮಾಡ್ತಾರೆ, ಸ್ಥಿತಿಯಿಂದಲೂ ಸೇವೆ ಮಾಡ್ತಾರೆ. ಹೀಗೆ ಈ ಮೂರು ರೂಪದಲ್ಲಿ ಪರಮಾತ್ಮನ ಸಂದೇಶ ಕೊಡ್ತಾರೆ. ಡಬಲ್ ಲೈಟ್ ಆಗಿದ್ದಾರೆ. ಎಲ್ಲರಿಗೂ ತಂದೆಯ ಜೊತೆ ಸಂಬಂಧವನ್ನ ಜೋಡಿಸುವವರು ಫರಿಸ್ತೆಗಳು. ದೇಹ ಹಾಗೂ ದೇಹದ ಸಂಬಂಧದಿಂದ ನ್ಯಾರ ಸ್ವಯಂವನ್ನು ಹಾಗೂ ಸರ್ವರನ್ನು ತಮ್ಮ ಚಲನೆ ಮತ್ತು ಮುಖದ ಮೂಲಕ ತಂದೆಯ ಸಮಾನ ಮಾಡುವಂತವ್ರು. ಫರಿಸ್ತೆಗಳಂದ್ರೆ ದೇಹದ ಸಂಬಂಧದಿಂದ ನ್ಯಾರ ಇರ್ತಾರೆ. ಸರ್ವರನ್ನು ತಮ್ಮ ಚಲನೆಯಿಂದ, ಮುಖದಿಂದ ತಂದೆಯ ಸಮಾನರನ್ನಾಗಿ ಮಾಡುವಂತವ್ರು. ಕೇವಲ ಮುಖದಿಂದಲೂ ಕೂಡ ಸಂದೇಶ ಕೊಡ್ತಾರೆ, ಮಾತಿನಿಂದಲೂ ಕೂಡ ಸಂದೇಶ ಕೊಡ್ತಾರೆ, ಚಲನೆಯ ಮೂಲಕ ಸಂದೇಶ ಕೊಡ್ತಾರೆ. ಹೀಗೆ ಎಲ್ಲರನ್ನ ತಂದೆಯ ಸಮಾನ ಮಾಡುವಂತವರು ಫರಿಸ್ತೆಗಳು. ಸರ್ವರ ಪ್ರತಿ ಕಲ್ಯಾಣಕಾರಿಗಳು. ಫರಿಸ್ತೆಗಳಂದ್ರೆ ಎಲ್ಲರ ಕಲ್ಯಾಣ ಮಾಡುವಂತವ್ರು. ಇಂತಹ ಫರಿಸ್ತೆಗಳೇ ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಹೀಗೆ ಫರಿಸ್ತೆಗಳು ಎಲ್ಲರಿಗೂ ಪ್ರಿಯ ಹೇಗಾದ್ರು ಅವರು ಎಲ್ಲಾ ವಿಧದ ಸೇವೆ ಮಾಡ್ತಾರೆ. ಕರ್ಮದಿಂದ, ಮುಖದಿಂದ, ಮತ್ತೆ ಚಲನೆಯಿಂದ, ದೃಷ್ಟಿಯಿಂದ, ವೃತ್ತಿಯಿಂದ, ಸ್ಥಿತಿಯಿಂದ, ಎಲ್ಲಾ ವಿಧದ ಸಂದೇಶ ಕೊಡುವುದರಿಂದ ಫರಿಸ್ತೆಗಳು ಎಲ್ಲರಿಗೂ ಪ್ರಿಯ ಆಗ್ತಾರೆ. ಈ ರೀತಿಯಾಗಿ ಡಬಲ್ ಲೈಟ್ ಫರಿಸ್ತಾ ಆಗ್ರಿ ಅಂತ ಹೇಳಿ ಬಾಬಾ ಹೇಳಿದ್ರು. ಸ್ಲೋಗನ್ ಇದೆ,
ಯಾವಾಗ ನಿಮ್ಮ ಮುಖದಿಂದ ತಂದೆಯ ಚರಿತ್ರೆ ಕಂಡು ಬರುವುದು ಆಗ ಸಮಾಪ್ತಿ ಆಗೋದು. ಯಾವಾಗ ನಿಮ್ಮ ಮುಖದಿಂದ ತಂದೆಯ ಚರಿತ್ರೆ ಕಂಡು ಬರುವುದು, ತಂದೆಯ ಗುಣಗಾಯನ ಎಲ್ಲ ಸಮಯದಲ್ಲಿ ಮಾಡ್ತಾ ಹೋಗ್ತಿರೋ ಆಗ ಸಮಾಪ್ತಿ ಆಗುವುದು ಅಂತೇಳಿ ಬಾಬಾ ಹೇಳ್ತಾರೆ. ತಂದೆಯ ಪ್ರತ್ಯಕ್ಷತೆ ಆಗ್ಬೇಕಾಗಿದೆ. ಓಂ ಶಾಂತಿ. ಬಾಬಾರವ್ರು ಏನ್ ತಿಳಿಸ್ಕೊಟ್ರು?